ಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿರಾಟ್ ರಾಜ ಯಾರಿವರು ಅಂತ ಕೇಳಿರುವಂತಹ ಪ್ರಶ್ನೆಗೆ ಅರ್ಜುನ ಪರಿಚಯವನ್ನು ಮಾಡಿಸಿಕೊಟ್ಟ. ಅರ್ಜುನನ ಪರಿಚಯದ ನಂತರದಲ್ಲಿ ಕೊನೆಯದಾಗಿ ಅರ್ಜುನನ ಪರಿಚಯವನ್ನು ಉತ್ತರ ಮಾಡಿಸಿಕೊಡ್ತಾನೆ. ಮಾಡಿಸಿ ಎಲ್ಲ ಹೇಳಿದ ಮೇಲೆ ವಿರಾಟ್ ರಾಜನಿಗೆ ಭಯ ಹುಟ್ಟಿಬಿಡ್ತು. ಇವು ಎಂಥವ್ರನ್ನ ಇಟ್ಕೊಂಡಿದ್ದೆ ನಾನು, ಇವರು ಅಸಾಮಾನ್ಯರಾಗಿರ್ತಕ್ಕಂಥವ್ರು, ಸಾಮಾನ್ಯರಕ್ಕಿಂತಲೂ ಕೆಳದರ್ಜೆಯಲ್ಲಿ ನನ್ನ ಹತ್ರ ಇದ್ದರು ಅಂತಂದರೆ ಇವರು ಎಂಥ ಗುಪ್ತ ವೇಷವನ್ನು ಧರಿಸಿರಬೇಕು, ಹೇಗೆ ಇವರು ಜೀವನ ಮಾಡಿರಬೇಕು, ಆದ್ದರಿಂದ ಇವರನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಇವರು ಇಂಥವ್ರು ಅಂತ ಹೇಳಿ. ಅವ್ರು ಇದ್ದದ್ದೇ ದೊಡ್ಡ ಆಶ್ಚರ್ಯ. ಅವರು ಅತ್ಯಂತ ಆಶ್ಚರ್ಯತಮ ಅಂತಂದ್ರೆ ಇಷ್ಟು ದೊಡ್ಡ ಪರಾಕ್ರಮಿಗಳಾಗಿದ್ದರೂ ಕೂಡ ಕೈಲಾಗದೇ ಇರೋರ ಥರ ಇದ್ದರು ನಮ್ಮೊಳಗೆ ಒಬ್ಬರಾಗಿ ಅಂತಂದರೆ ನಂಬಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಭಯಪಡ್ತಾ ಇದ್ದಾನೆ. ಆಚಾರ್ಯರ ತಾತ್ಪರ್ಯದಲ್ಲಿ ಅಂತಾರೆ, ತಥೋ ವಿರಾಟೋ ಭಯಕಂಪಿತಾಂಗ ಪ್ರಣಮ್ಯ ಪಾರ್ಥಾನ್ ಶರಣಂ ಜಗಾಮ. ಭಯಪಡ್ತಾ ಏನು ಮಾಡ್ತಾ ಇದ್ದಾನೆ ಅಂದ್ರೆ ನಡುಗ್ತಾ ಬಂದು ಯುಧಿಷ್ಠಿರನ ಕಾಲು ಹಿಡ್ಕೊಂಡ್ಬಿಟ್ನಂತೆ. ಹೋಯ್ತಪ್ಪ, ದಯಮಾಡಿ ಏನು ಮಾಡಿಬಿಡು ಅಂತಂದರೆ ನಾನು ಏನೇನು ಅಪರಾಧಗಳನ್ನು ಗೊತ್ತಿದ್ದು ಏನು ಅಪರಾಧ ಮಾಡಿದ್ದೀನಿ, ಗೊತ್ತಿಲ್ಲದೆ ಏನು ಅಪರಾಧ ಮಾಡಿದ್ದೀನಿ, ಗೊತ್ತಿದ್ದ ಅಪರಾಧ ಮಾಡಿಲ್ಲ, ಆದರೆ ಗೊತ್ತಿಲ್ಲದೆ ಅಂತೂ ಅಪರಾಧ ಮಾಡಿದ್ದೇನೆ. ಆದ್ದರಿಂದಾಗಿ ದಯಮಾಡಿ ಏನು ಮಾಡು ಅಂತಂದರೆ ನನ್ನ ಅಪರಾಧಗಳನ್ನು ಕ್ಷಮ ಮಾಡಿಬಿಡು ಅಂತ ಹೇಳಿ ಕೇಳಿಕೊಂಡು ಹೇಳ್ತಾನೆ, ನನ್ನ ಏನೇನಿದೆಯೋ ಎಲ್ಲವೂ ಕೂಡ ನಿಂದೆ ಅಪ್ಪ. ನಮ್ಮದೇನು ರಾಜ್ಯ, ಕೋಶ, ಐಶ್ವರ್ಯ, ಸಂಪತ್ತು, ಹೆಂಡತಿ, ಮಕ್ಕಳು ಏನೇನಿದ್ದಾರೋ ಅವರು ಎಲ್ಲರೂ ಕೂಡ ನಾವು ನನ್ನ ಸಮೇತವಾಗಿ ಇಡೀ ನನ್ನ ರಾಜ್ಯ ನಿನ್ನ ವಶದಲ್ಲಿ ಇದೆ ಅಂತ ಅನ್ಕೋ, ಅದನ್ನೆಲ್ಲವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಕೈ ಮುಗಿತಾನೆ. ವಿರಾಟಸ್ಯ ವಚ ಶ್ರುತ್ವಾ ಪಾರ್ಥಸ್ಯ ಚ ಮಹಾತ್ಮನಃ ಉತ್ತರಃ ಪ್ರತ್ಯುವಾಚೇದಂ ಅಭಿಪನ್ಯೇ ಯುಧಿಷ್ಠಿರೇ. ಆವಾಗ ಉತ್ತರ ಮಾತಾಡ್ತಾನೆ, ನೋಡು ಇದು ವಾಸ್ತವದಲ್ಲೇ ಏನಪ್ಪ ಅಂತಂದರೆ ನಮಗೆ ಕೈ ಮುಗಿದು ಮಾತ್ರ ಸುಮ್ಮನೆ ನಿಲ್ಲುವಂತಹ ಕಾರ್ಯಕ್ರಮ ಅಲ್ಲ, ಈಗ ಪಾಂಡವರನ್ನು ಒಲಿಸ್ಕೊಳ್ಳುವಂತಹ ಕಾಲ ಇದೆ ನಮಗೆ. ಪಾಂಡವರು ತಾವಾಗೆ ಬಂದಿದ್ದರು, ನಾವು ಒಲಿಸ್ಕೊಳ್ಳಿಲ್ಲ ಅಂದರೆ ನಾವು ಮೂರ್ಖರಾಗ್ಬಿಡ್ತೀವಿ. ದೊಡ್ಡವರು ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಎಷ್ಟು ಸಾಧ್ಯದೆ ಅವರಿಗೆಲ್ಲ ರೀತಿಯಿಂದಲೂ ಹಿತಕಾರಿ ಆಗೋ ಹಾಗೆ ನಾವು ನಡ್ಕೊಳ್ಬೇಕು. ಅದಕ್ಕಾಗಿ ಪ್ರಸಾದನಂ ಪ್ರಾಪ್ತಕಾಲಂ ಪಾಂಡವಸ್ಯಾಭಿರೋಚಯೇ ತೇಜಸ್ವಿ ಬಲವಾನ್ ಶೂರಃ ರಾಜರಾಜೇಶ್ವರ ಪ್ರಭೋ. ಇವನು ಪಾಂಡವರಲ್ಲಿ ಜ್ಯೇಷ್ಠ ಪಾಂಡವ ಏನಿದ್ದಾನಲ್ಲ, ತೇಜಸ್ವಿ ಆದಂಥವನು, ಬಲವಂತ, ಶೂರ, ರಾಜರುಗಳಿಗೆ, ಅನೇಕ ರಾಜಾದಿರಾಜರುಗಳಿಗೆ ಚಕ್ರವರ್ತಿ ಇವನು. ಇಂಥವನು ಸಮರ್ಥನಾದಂಥವನು. ಅಂಥವನ ಕೈಯಲ್ಲಿ ನಾವು ರಾಜ್ಯ ಅಂತನ್ನೋದನ್ನು ನಾವೇ ನಡೆಸಬೇಕು ಅಂತಿಲ್ಲ. ಯಾರು ಸರಿಯಾಗಿರ್ತಾರೋ ಅಂಥವ್ರ ರಾಜ್ಯವನ್ನು ನಡೆಸಿಬಿಟ್ರೆ ಸಾಕು. ನಮ್ಮ ರಾಜ್ಯವನ್ನೇ ಅವರಿಗೆ
ಕೊಟ್ಟು ನಡೆಸುವಂತ ಹೇಳೋದು ಸೂಕ್ತ ಅಂತ ಅನ್ನಿಸ್ತದೆ. ಮತ್ತು ಹಾಗೆಯೇ ಯಾವಾಗಲೂ ಕೂಡ ಎಂಥದ್ದೇ ಅಪರಾಧಗಳನ್ನು ಮಾಡಿದ್ರು ಸಾಮಾನ್ಯವಾಗಿ ನೀತಿಶಾಸ್ತ್ರ ಏನು ಹೇಳ್ತದೆ ಅಂದರೆ ಬಂಧುರು ವದಾರ್ಹ ದೋಷೋಪಿ ನ ಬಂಧುರು ವದಮರ್ಹತಿ ಅಂತ ಹೇಳ್ತದೆ. ಅಂದರೆ ಕೊಲ್ಲಲೇಬೇಕಾಗಿರ್ತಕ್ಕಂಥ ಅಪರಾಧಗಳನ್ನು ಮಾಡಿದ್ರೂ ಕೂಡ ಬಂಧುಗಳು ಅಂತಾಗಿಬಿಟ್ರೆ ಏನು ಮಾಡಿಬಿಡ್ತೀವಿ ಅಂದರೆ ಸಹಿಸ್ಕೊಂಡ್ಬಿಡ್ತೀವಿ. ಯಾಕ್ರಿ ಸುಮ್ಮನಿದ್ರಿ, ಮಾಡಬಾರ್ದದ್ದೆಲ್ಲ ಮಾಡ್ಯಾರ ಅಂದರೆ ಬಂಧುಗಳರಪ್ಪ, ನೆಂಟರು, ಆದ್ದರಿಂದಾಗಿ ತಪ್ಪು ಮಾಡಿದ್ದಾರೆ ಅಂದರೆ ನೆಂಟರು ಅನ್ನೋ ಕಾರಣಕ್ಕೆ ಸುಮ್ಮನೆ ಇರಬೇಕಾಗ್ತದೆ ಹೊರತಾಗಿ ಬೇರೆದೇನೋ ಕಾರಣ ಅಲ್ಲ. ವಾಸ್ತವದಲ್ಲೇ ಏನು ಮಾಡಬೇಕು ಅಂತಂದರೆ ಇಂಥವ್ರನ್ನೆಲ್ಲರನ್ನೂ ನಾವು ದೋಷವನ್ನು ಮಾಡಿದಾಗ ಖಂಡಿಸ್ಬೇಕಾಗ್ತದೆ. ಯಾಕೆಂದರೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡಲಿಲ್ಲ ಅಂದರೆ ತಪ್ಪಾಗ್ತದೆ. ತಪ್ಪು ಮಾಡಿದಾಗ ತಪ್ಪನ್ನು ಒಪ್ಪಿಕೊಳ್ಳೋದಾಗಲಿ ಅಥವಾ ತಪ್ಪನ್ನು ಶಿಕ್ಷಿಸದೆ ಬಿಡೋದಾಗಲಿ ಅದು ಒಂದು ತಪ್ಪೇ. ತಪ್ಪನ್ನು ಮಾಡೋದು ಮಾತ್ರ ತಪ್ಪಲ್ಲ, ತಪ್ಪನ್ನು ನೋಡಿ ಶಿಕ್ಷಿಸದೇ ಇರೋದು ಒಂದು ತಪ್ಪು. ಅವಾಗ ಕಾರಣ ಕೊಡಬೇಕಾಗ್ತದೆ. ಶಿಕ್ಷಿಸದೇ ಇರ್ತೀವಿ, ಶಿಕ್ಷಣನೇ ಮಾಡೋದಿಲ್ಲ, ಅವ್ರದ್ದು ಯಾವುದೂ ತಪ್ಪು ಅಂತ ನಾವು ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗೋದಿಲ್ಲ ಅಂತ ನಾವೇನಾದರೂ ನಿರ್ಣಯವನ್ನು ಮಾಡಿದರೆ ಯಾಕೆ ಹಾಗೆ ಮಾಡಿದ್ವಿ ಅಂತನ್ನುವಂತಹ ಕಾರಣ ಹೇಳಬೇಕು. ಇಲ್ಲದೇ ಇದ್ದರೆ ಏನಾಗ್ಬಿಡ್ತದೆ ಅಂತಂದರೆ ಹಾಗಾದರೆ ಇವ್ರಿಗೆ ಪ್ರಜ್ಞಾವಂತಿಕೆ ಇಲ್ವೋ ಏನೋ. ಜನ ಎಲ್ಲ ಗುರುತಿಸ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಅಲ್ಲ ಇವರು ಕಣ್ಣೆದುರಿಗೇನೆ ತಪ್ಪು ನಡೀತಿರ್ಬೇಕಾದ್ರೂ ಇವರು ಸುಮ್ಮನಿದ್ರು ಅಂತಂದರೆ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ವಿವೇಕ ಇವ್ರಿಗಿದೆಯೋ ಇಲ್ವೋ. ಒಂದು ವೇಳೆ ಇದ್ದರೆ ಇವ್ರ ಕಣ್ಣೆದುರಿಗೆ ತಪ್ಪು ನಡೆದಾಗ ಇವ್ರು ಹೆಂಗೆ ಸುಮ್ಮನಿದ್ರು ಅಂತ ಹೇಳಿ ತಪ್ಪನ್ನು ಮಾಡಿದವ್ರನ್ನ ವಿಮರ್ಶೆ ಮಾಡೋದಿಲ್ಲ, ತಪ್ಪನ್ನು ನೋಡಿದವ್ರನ್ನ ವಿಮರ್ಶೆ ಮಾಡಲಿಕ್ಕೆ ಆರಂಭ ಮಾಡಿಬಿಡ್ತಾರೆ. ಇದೊಂಥರ ಸಮಾಜದಲ್ಲಿ ಮಾನ್ಯ ಸ್ಥಾನಕ್ಕೆ ಬಂದ ನಂತರದಲ್ಲಿ ದೊಡ್ಡ ಪ್ರಶ್ನೆ ಏನು ಬಂದುಬಿಡ್ತದೆ ಅಂದರೆ ತಪ್ಪು ಮಾಡೋನು ಅಧಮ ವ್ಯಕ್ತಿಯಾಗಿದ್ದ ಅಂದ್ರೆ ಅವನನ್ನು ವಿಮರ್ಶೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ಜನ. ಯಾರ ಎದುರಿಗೆ ತಪ್ಪು ಮಾಡ್ದ ಕೂತಿದ್ರಿಲ್ಲೋ ಅಲ್ಲಿ ದೊಡ್ಡವರು, ಹಿರಿಯರು, ಮುತ್ಸದ್ದಿಗಳು, ವಿವೇಕಿಗಳಾದಂಥವರು, ಧರ್ಮಾಧರ್ಮದ ವಿಚಾರ ಗೊತ್ತಿದ್ದವರು, ಅವ್ರಿಗೆ ಗೊತ್ತಿತ್ತೋ ಇಲ್ಲ, ಅವ್ರಿಗೆಲ್ಲ ಹೋಗಿತ್ತು ತಲೆ. ಇವ ತಪ್ಪು ಮಾಡಿದ್ನೋ ಇಲ್ಲ, ಬಿಡ್ರಿ ಅವ ತಪ್ಪು ಮಾಡ್ದ, ಅವನಿಗೆ ವಿವೇಕ ಇಲ್ಲ, ಅವನಿಗೆ ಧರ್ಮಾಧರ್ಮಗಳ ಜ್ಞಾನ ಇಲ್ಲ, ಒಬ್ಬ ಮೂರ್ಖ ಅಂತ ಹೇಳಿ ನಿರ್ಧಾರ ಮಾಡೋಣ. ಇದ್ದವ್ರು ಇನ್ಮೇಲೆ ಪ್ರಾಜ್ಞರಿದ್ರು ಅಂತಂದು ಹೇಳಿ ಗೊತ್ತಿದೆಯೋ ಇಲ್ಲೋ. ದ್ರೌಪದಿ ದೇವಿ ಅಪರಾಧವನ್ನು ಮಾಡಿದ್ದಕ್ಕೆ ದುರ್ಯೋಧನಾದಿಗಳನ್ನೆಲ್ಲ ಬಯೋಕ್ಕಿಂತ ಮುಂಚೆ ಪ್ರಜ್ಞಾವಂತರು ಅಂತ ಯಾರ್ಯಾರಾಗಿದ್ರು ಅವ್ರನ್ನೆಲ್ಲರನ್ನೂ ತರಾಟೆಗೆ ತಗೊತಾಳೆ. ನಸಾಸಭಾ ಯತ್ರ ನಸಂತಿ ವೃದ್ಧಾ ವೃದ್ಧಾಶ್ಚ ಸಂತಿ ಯತ್ರ ನವದಂತಿ ಧರ್ಮಂ. ಸಭಾ ಅಂತಾರೇನಿದ್ನ ರಾಸಬೀಯಂ ಸಭಾ ಅಂತಂತಾಳವಳು. ಕಾತ್ಯಗಳೆಲ್ಲ ಸೇರಿಕೊಂಡು ಹಳೆ ಗಾಡಿ ಹತ್ರ ನಿಂತಿರ್ತಾವೆ ನೋಡ್ರಿ, ಹಂಗೆ ಸೇರಿರ್ತಕ್ಕಂಥ ಸಮುದಾಯ ಇದು. ಯಾಕೆ? ಧರ್ಮಾಧರ್ಮಗಳ ಜ್ಞಾನ ಪ್ರಜ್ಞಾವಂತಿಕೆ ನಿಮ್ಮ ಹತ್ರ ಇಲ್ಲ ಅಂತಂದಾದರೆ ತಪ್ಪು ಮಾಡೋರೇನೋ ತಪ್ಪು ಮಾಡಿದರು, ನೋಡೋರು ನೀವು ಎಷ್ಟರ ಮಟ್ಟಿಗೆ ಶಾಣ್ಯಾರ, ನಿಮಗೆ ವಿವೇಕ ಇದೆಯೋ ಇಲ್ಲೋ. ನಿಮ್ಮ ವಿವೇಕ ಅನ್ನೋದು ವಿಮರ್ಶೆಗೋಸ್ಕರವಾಗಿ ಬಳಸಬೇಕು ಅಂತ ಇಟ್ಕೊಂಡಿದ್ದೀರೋ ಇಲ್ಲ. ವಿವೇಕ ಇದೆ ರೀ ಬೇಕಾದಷ್ಟು. ಏನು ಮಾಡಿದ್ರಿ? ವಿವೇಕ ಇತ್ತು, ಸುಮ್ಮನೆ ಕೂತಿದ್ವಿ. ಯಾಕೆ ಕೂತಿದ್ರಿ? ವಿವೇಕ ನಿಮಗೆ ಯಾಕಿರೋದು ಅಂದರೆ ಅದನ್ನ ಪ್ರಾಪ್ತ ಕಾಲವಾದಂತಹ ಸಂದರ್ಭದಲ್ಲಿ, ಅಂದರೆ ಯಾವಾಗ ಸಮಯ ಬರ್ತದೋ ಆವಾಗ ಅದನ್ನ ಏನು ಮಾಡಬೇಕು? ನೀವು ಬಳಕೆ ಮಾಡಬೇಕು. ಅದನ್ನು ಬಳಕೆ ಮಾಡೋದಿಲ್ಲ ಅಂತಂದರೆ ನೀವೇನಾಗ್ತೀರಿ ಅಂದರೆ ಮೂರ್ಖರು ಅಂತ ಜಗತ್ತಿನಲ್ಲಿ ಪರಿಗಣಿತರಾಗ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ವಿದ್ಯಾವಂತಿಕೆ, ತಪಸ್ಸು, ವರ್ಚಸ್ಸು, ತೇಜಸ್ಸು, ಅಧಿಕಾರ ಎಲ್ಲವೂ ಕೂಡ ಪ್ರಶ್ನಾರ್ಹವಾಗಿರ್ತಕ್ಕಂಥ ಸ್ಥಿತಿಗೆ ಬಂದು ನಿಂತು ಬಿಡ್ತದೆ. ಆದ್ದರಿಂದ ತಪ್ಪುಗಳನ್ನು ಮಾಡೋನನ್ನು ಹೆಚ್ಚು ವಿಮರ್ಶೆ ಮಾಡೋದಿಲ್ಲ ಜಗತ್ತಿನಲ್ಲಿ. ತಪ್ಪನ್ನು ಯಾರು ಮಾಡಿದರು ಅನ್ನೋದಕ್ಕಿಂತ ಅದನ್ನು ಮಾಡ್ತಾರೆ. ತಪ್ಪನ್ನು ವಿಮರ್ಶೆ ಮಾಡೋದು, ತಪ್ಪು ಯಾರು ಮಾಡಿದರು ಅನ್ನೋದನ್ನು ವಿಮರ್ಶೆ ಹೆಂಗೆ ಮಾಡ್ತಾರೋ, ಯಾರು ಎದುರಿಗೆ ತಪ್ಪು ಮಾಡಿದರು, ತಪ್ಪು ಮಾಡಬೇಕಾದ್ರೆ ಇನ್ನೊಬ್ರು ಇದ್ರೋ ಇಲ್ಲೋ. ಸಣ್ಣ ಮಗು ಏನಾದ್ರೂ ಹಿಂಗೇನೆ ಅಂಬೆಗಾಲಿಡ್ತಾ ಹೋಗಿ ಬಾಯಲ್ಲಿ ಏನಾರ ಹಾಕ್ಕೊಂಡ್ಬಿಡ್ತು ಅಂತಂದರೆ ಮಗು ಹಾಕ್ಕೊಳ್ತು ಅಂತ ನೋಡ್ತಿರ್ಬೇಕಾದ್ರೆ ಮಗುನ ಯಾರು ಬೈಯೋದಿಲ್ಲ, ರೇಗೋದಿಲ್ಲ, ಅನ್ನೋದಿಲ್ಲ. ಅದ್ರ ಬಾಯೊಳಗಿಂದ ಏನಿದೆಯೋ ಅದನ್ನು ತೆಗೆದು ಬಿಡ್ತಾರೆ. ಅದ್ರ ಬೈಯೋದೆಲ್ಲ ಯಾರನ್ನು ಬೈತಾರೆ ಅಂತಂದ್ರೆ ಆ ಮಗುನ ಬಿಟ್ಟಿದ್ರಲ್ಲ ಆ ರೀತಿ ಆಟ ಆಡಲಿಕ್ಕೆ, ಯಾರು? ಅವ್ರ ಅಮ್ಮ. ಆಕಿನ್ನೇನು ಮಾಡ್ತಾರೆ ಅಂದರೆ ಕುಲಕೋಟಿಗಳನ್ನು ಉದ್ಧಾರ ಮಾಡ್ತಾರೆ. ಏನು ಮಾಡಿದ್ದಿ, ಯಾಕೆ ಹಡ್ದಿದ್ದಿ ನೀನು, ನೋಡ್ಕೊಳ್ಳಿಕ್ಕೆ ಏನಾಗಿತ್ತು, ಅದಕ್ಕೆ ಅನರ್ಥ ಆಗಿಬಿಟ್ರೆ ಏನು ಗತಿ. ಆಗಿದ್ದು ಮಗುವಿಗೆ ಅನರ್ಥ ಅಷ್ಟೇ ಅಲ್ಲ, ಆಪಾದ ಮೌಳಿ ಪರ್ಯಂತ ಬೈಸ್ಕೋಬೇಕು ಬೇರೆ ಮೊದಲು. ಯಾಕೆಂದ್ರೆ ಏನು ಮಾಡ್ತಿದ್ರಿ ನೀವು? ಬೇಕಾದಷ್ಟು ಮಾಡ್ತಿರ್ತಾಳೆ, ಅದನ್ನೆಲ್ಲ ಅಲ್ಲ, ಇದನ್ನ ಮಾಡದೇ ಇದ್ದದ್ದು ಅಷ್ಟೇ ಪ್ರಶ್ನೆ. ಅದಕ್ಕಾಗಿ ಏನು ಮಾಡ್ತಿದ್ರಿ, ವಿವೇಕ ಎಲ್ಲಿ ಹೋಗಿತ್ತು ನಿಮಗೆ ಅಂತ ಪ್ರಶ್ನೆ ಬಂದುಬಿಡ್ತದೆ.
ಅದಕ್ಕೋಸ್ಕರವಾಗಿ ತಪ್ಪನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಪ್ರಾಜ್ಞನಾಗಿರತಕ್ಕಂಥವನು ಯಾರೇ ತಪ್ಪು ಮಾಡಿ ಆ ತಪ್ಪಿನ ಬಗ್ಗೆ ತನ್ನದೇ ಆಗಿರತಕ್ಕಂಥ ಒಂದು ಸೂಕ್ತವಾದ ನಿರ್ಧಾರಕ್ಕೆ ಬರಬೇಕು. ಅನರ್ಥ ನಡೆದಂತಹ ಸಂದರ್ಭದಲ್ಲಿ ಇತಿಹಾಸದಲ್ಲೆಲ್ಲ ಮುಂದಕ್ಕೆ ಏನು ಮಾಡ್ತಾರೆ ಅಂತಂದರೆ, ತಪ್ಪು ಮಾಡಿದವನನ್ನು ಮಾತ್ರ ವಿಮರ್ಶೆ ಮಾಡೋದಿಲ್ಲ. ಯಾಕೆಂದರೆ ಕಣ್ಣಿಗೆ ಕಾಣದೇ ಇರೋದು ಹಿಂದೆ ನಡೆದಿರುವಂತಹ ಘಟನೆಗಳನ್ನು ವಿಮರ್ಶೆ ಮಾಡಿದಾಗ ಆಗಿನ ಕಾಲಕ್ಕೆ ಯಾರಿದ್ರೋ ಏನಪ್ಪ, ಏನು ಮಾತಾಡಿದ್ರೋ ಏನೋ, ಅಲ್ಲಿ ಮಾತಾಡಿದ್ರೋ ಅಥವಾ ಮಾತೇ ಆಡಲಿಲ್ವೋ ಅಂದರೆ ಏನರ್ಥ, ಆಗಿನ ಕಾಲಕ್ಕೆ ಇದ್ದವ್ರು ಎಲ್ಲರೂ ಈ ಒಂದು ಮಾತಿನಲ್ಲೇ ಅವರೆಲ್ಲರಿಗೂ ಕೂಡ ಬೈದಂಗಾಗಿ ಹೋಗ್ಬಿಡ್ತು. ಈ ಎಲ್ಲ ಅನರ್ಥ ನಡೀತಿತ್ತು. ಬಾಯಿ ಮುಚ್ಕೊಂಡು ಕೂತಿದ್ರ ಏನೋ, ಅವ್ರು ಏನು ಮಾಡ್ತಿದ್ರೋ ಯಾರಿಗೆ ಗೊತ್ತು ಅಂತ ಅಂದುಬಿಟ್ರೆ ಅವಾಗ ಏನಾಗಿ ಹೋಗ್ಬಿಡ್ತದೆ. ವಿಮರ್ಶಕನಾದಂಥವನು ನಾಲಿಗೆಯನ್ನು ಹರಿಬಿಟ್ಟು ಬಿಡ್ತಾನೆ. ಯಾಕೆ ಅಂತಂದರೆ ಇದು ಹೀಗೆ ಆಗಬಾರದು ಅಂತನ್ನೋದು ಒಬ್ಬ ಪ್ರಜ್ಞಾವಂತನಿಗೆ ಗೊತ್ತಾಗಬೇಕಾಗಿರುವಂಥ ವಿಚಾರ. ಇದನ್ನು ನೀವು ಹೀಗೆ ಆಗಲಿಕ್ಕೆ ಬಿಡ್ತೀರಿ ಅಂದರೆ ಏನರ್ಥ? ಅದಕ್ಕಾಗಿ ಅದಕ್ಕಾಗೇನೆ ವಿದುರನನ್ನು ಎಲ್ಲ ಕಡೆ ಎತ್ತಿಡಿತಾರೆ. ಅವ ಅಪೋಸ್ ಮಾಡಿದ ಅನ್ನೋ ಕಾರಣಕ್ಕೇನೆ ಅವನಿಗೆ ಇನ್ನಿಲ್ಲದೆ ಇರೋವಂತಹ ಗೌರವ ಬಂತು. ಅವನಿಗೆ ಸುಮ್ಮನೆ ಎಲ್ಲರೂ ಗೌರವ ಕೊಡ್ತಾರೆ ಅವನಿಗೆ. ನಡೆದಿರೋಂತಹ ಪ್ರಸಂಗದಲ್ಲಿ ನಾನು ಇಲ್ಲಿ ವೆನ್ ಐ ಆಮ್ ಪ್ರೆಸೆಂಟ್ ಹಿಯರ್, ನಾನು ಯಾವಾಗ ಇಲ್ಲಿ ಇದ್ದೀನಿ, ವರ್ತಮಾನದಲ್ಲಿ ಯಾವಾಗ ನಾನು ಇದ್ದೀನಿ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಈ ದೋಷ ನನಗೆ ಬರ್ತದೆ ಅಂತನ್ನುವಂಥ ಎಚ್ಚರ ಇದ್ದದ್ರಿಂದಾಗಿ ಕೂಗಾಡಿದ ವಿದುರ. ಸಮಕಾಲೀನರಿಗೆ ಯಾರಿಗೂ ಕೂಡ ಅದು ಸಹ್ಯ ಆಗಲಿಲ್ಲ. ವಿದುರನ ಮಾತುಗಳು ಯಾರಿಗೂ ಕೂಡ ಅಲ್ಲಿ ಪಥ್ಯ ಆಗಲಿಲ್ಲ. ವಿದುರ ಎಲ್ರಿಗೂ ಅಲ್ಲಿ ಕೆಟ್ಟವನಾದ. ಆದರೆ ಇತಿಹಾಸ ಎಲ್ಲವೂ ಕೂಡ ವಿದುರನನ್ನು ಗುರುತಿಸ್ತು. ಒಬ್ಬ ಪ್ರಜ್ಞಾವಂತ, ಒಬ್ಬ ವಿವೇಕಿ, ಯೋಗ್ಯನಾಗಿರ್ತಕ್ಕಂಥವನು, ತಿಳುವಳಿಕೆ ಇರೋವನು ಅಂತ ಹೇಳಿ ಏನು ಮಾಡ್ತು, ಗುರುತಿಸ್ತು. ಇನ್ಯಾರಿಗೂ ಕೊಡದೇ ಇರತಕ್ಕಂತಹ ಅನೇಕ ವಿಧವಾಗಿರತಕ್ಕಂತಹ ಗೌರವಗಳನ್ನು ವಿದುರನಿಗೆ ಕೊಟ್ಟರು. ಕಾರಣ ಏನು? ಇದೇ ಕಾರಣ. ವಿದುರ ಅದನ್ನು ಗುರುತಿಸಿದ ಅಂತನ್ನೋ ಕಾರಣಕ್ಕೇನೆ ದೊಡ್ಡವನಾದ. ಈ ಅನರ್ಥ ನಡೀತಾ ಇರೋದರಿಂದಾಗಿ ಇದರ ಫಲ ಏನಾಗ್ತದೆ, ಇದನ್ನು ಯಾರ್ಯಾರು ಅನುಭವಿಸ್ಬೇಕಾಗ್ತದೆ ಅಂತನ್ನುವಂಥ ವಿಮರ್ಶೆ ಹೇಳ್ದ. ಅಲ್ಲಿ ಕೂತ್ಕೊಂಡು ಕೇಳೋರಿಗೆ ಯಾರಿಗೂ ಏನಾಗಲಿಲ್ಲ, ಅದು ಸಹನೆ ಆಗಲಿಲ್ಲ. ದುರ್ಯೋಧನ ಬೈದ, ಬೇಕಂದ್ರೆ ಇರ್ಬೋದು, ಬೇಡ ಅಂದ್ರೆ ಎದ್ದು ಹೋಗ್ಬೋದು ಅಂತ ನಂದ. ಸಭಾದಿಂದಾಗಿ ದುರ್ನುಡಿಗಳನ್ನು ಆಡ್ದ, ಮನಸ್ಸಿಗೆ ಬಂದಂಗೆ ಅವನಿಗೆ ಮಾತಾಡ್ದ. ಏನು ಮಾತಾಡಿದ್ರೂ ಕೂಡ ವಿದುರ ಅಲ್ಲಿ ವಿರೋಧ ಮಾಡ್ದ ಅಂತ ಇತಿಹಾಸದಲ್ಲಿ ಏನಾಗಿಬಿಡ್ತದೆ, ಅದು ದಾಖಲಾಗಿಬಿಡ್ತು. ಆದ್ದರಿಂದಲೇ ವಿದುರ ಹೇಳ್ತಕ್ಕಂತಹ ನೀತಿಗೆ ಏನಾಯಿತು, ಬೆಲೆ ಬಂತು. ಪ್ರಸಂಗವೊಂದರಲ್ಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿರ್ತದೆ ಅಂತನ್ನೋದ್ರ ಮೇಲೆ ನಿಮಗೆ ಬೆಲೆ ನಿರ್ಧಾರ ಆಗ್ತದೆ. ಆದ್ದರಿಂದಾಗಿ ಅಜ್ಞಾತವಾಗಿ ಏನಪ್ಪ ಅಂತಂದರೆ ಅಪರಾಧಗಳನ್ನು ಮಾಡಿರ್ತಕ್ಕಂಥವ್ರು ನಾವು ಅಂತ ಆದ್ರೂ ಕೂಡ ವಾಸ್ತವದಲ್ಲಿ ಈಗ ಯಾವ ಸಂದರ್ಭದಲ್ಲಿ ನಾವು ಕೇಳಬೇಕಾಗಿದೆಯೋ, ಅಪರಾಧ ಮಾಡಿದ್ದೀವಿ ಅಂತ ನಾವು ಯಾವ ಸಂದರ್ಭದಲ್ಲಿ ನಾವು ಒಪ್ಕೊಳ್ತಾ ಇದ್ದೀವಿ, ಆವಾಗ ಅವರ ಅನುಗ್ರಹವನ್ನು ಪಡೀಲಿಕ್ಕೆ ನಾವೇನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ಉತ್ತರ ಎಷ್ಟು ಮತ್ತು ಒಳ್ಳೆ ನುಡಿಗಳನ್ನು ಆಡ್ತಾನೆ ಅಂತಂದರೆ, ಈ ಸಂದರ್ಭ ಏನಪ್ಪ ಅಂತಂದರೆ ಪ್ರಸಾದನಂ ಪ್ರಾಪ್ತ ಕಾಲಂ. ಇಷ್ಟು ದಿವಸ ತಪ್ಪು ಮಾಡಿದ್ದೀವಿ ಅಂತನ್ನೋದು ಹೇಗಿದೆಯೋ ಹಾಗೇ ಈಗ ಅವ್ರನ್ನ ಒಲಿಸ್ಕೊಳ್ತಕ್ಕಂತಹ ಕಾಲ ಅನ್ನೋದು ಅಷ್ಟೇ ಸತ್ಯವಾದದ್ದು. ಅದಕ್ಕಾಗಿ ನಾವು ಏನು ಮಾಡಿಬಿಡೋಣ ಅಂತಂದರೆ, ನಮ್ಮ ಮನೆಯಲ್ಲಿ ಕೊಡಬಹುದಾಗಿರ್ತಕ್ಕಂಥ ಒಂದು ಅತ್ಯಂತ ದೊಡ್ಡದಾದಂತಹ ಪದಾರ್ಥ ಅಂದರೆ ಅಮೂಲ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಏನು ಮಾಡ್ತಾರೆ, ಉಡುಗೊರೆಯ ರೂಪದಲ್ಲಿ ಕೊಡ್ತಾರೆ. ನಮ್ಗೆ ಯಾರು ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಾರೋ ಹಂಗೆ ಅವರು ಪ್ರೀತ್ಯಾಸ್ಪದರಾದವ್ರು ಬಂದಾಗ, ಏನು ರೀ ನಮ್ಮ ಮನೆಯಲ್ಲಿ ಅತೀ ಪ್ರೀತಿ, ಅತೀ ಅಮೂಲ್ಯವಾದದ್ದು, ಅತ್ಯಂತ ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನು ನಿಮಗೇನು ಮಾಡ್ತೀವಿ, ಉಡುಗೊರೆ ಕೊಡ್ತೀವಿ. ಅಂದರೆ ಆ ಉಡುಗೊರೆಯ ಆಧಾರದ ಮೇಲೆ ನೀವು ನಮಗೆ ಎಷ್ಟು ಪ್ರೀತ್ಯಾಸ್ಪದರು ಅಂತ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಮೊದಲು ನೋಡೋದೇ ಅದನ್ನು. ಹೋದಾಗ ಏನಿದೆ, ಏನು ಕೊಟ್ಟರು, ಅವ್ರು ನಮಗೆ ಕೊಟ್ಟಿರೋ ಆಧಾರದ ಮೇಲೆ ನಾವು ಅವ್ರಿಗೆ ಏನು ಕೊಡಬೇಕು ಅದನ್ನು ಹೇಳೋದು ಬೇರೆ ಹೇಳ್ತಾರೆ. ಅವರೊಂದು ಸೀರೆ ಧೋತ್ರ ನಮಗೆ ತಿವುದ್ರು, ನಾವೊಂದು ಸೀರೆ ಧೋತ್ರ ಅವ್ರಿಗೆ ತಿವುದು ಬಂದ್ವಿ. ಅದು ಹೇಳೋದ್ರ ಆಧಾರದ ಮೇಲೆ ನೀವು ಅರ್ಥ ಮಾಡ್ಕೊಂಬಿಡ್ಬೇಕು ಅದು ಹೆಂಗೆ ಹೇಳ್ತಿದ್ದಾರೆ ಅವ್ರುಗಳು. ಹಂಗೆ ಹೇಳಿಬಿಟ್ರೆ ಏನಪ್ಪ ಅಂತಂದರೆ ಇವ್ರಿಗೂ ಬೇಡಾಗಿತ್ತು, ಅವ್ರಿಗೆ ಕರಿದೇನೆ ಗತಿ ಇರಲಿಲ್ಲ. ಆದ್ದರಿಂದ ಇವ್ರು ಹೋಗಲೇಬೇಕಾಗಿತ್ತು. ಹೋಗಿದ್ದಕ್ಕೆ ಅದನ್ನೇನು ಮಾಡಿದರು ಅಂದರೆ ಕಾಟಾಚಾರಕ್ಕೆ ಮುಗಿಸಿ ಬಂದಿದ್ದಾರೆ ಅನ್ನೋದ್ರ ಶಬ್ದಾರ್ಥ ಅದು. ಆ ಉಡುಗೊರೆಯ ಆಧಾರದ ಮೇಲೆ ಅವರೆಷ್ಟು ನಮಗೆ ಬೇಕಾದವರು ಅಂತ ತೂಕ.
ಏಕೆಂದರೆ ಎಲ್ಲನೂ ಮಾತಿನಲ್ಲಿ ಹೇಳೋದು ಅಂತಿರೋದಿಲ್ಲ ನೋಡ್ರಿ. ಕೆಲವನ್ನೆಲ್ಲ ಕೃತಿಯಲ್ಲಿ ಹೇಳೋದು ಅಂತಿದೆ, ಕೆಲವನ್ನ ಸಂಜ್ಞೆ ಮಾಡಿ ಹೇಳೋದು ಅಂತಿದೆ, ಕೆಲವರನ್ನ ರಾಗವಾಗಿ ಹೇಳೋದು ಅಂತಿದೆ. ನಾನಾ ರೀತಿಯಲ್ಲಿದೆ. ಸರಿಯಾದ ಆಧಾರದ ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ಅವ್ರನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಅವರಿಗೆ ನಾವು ಬೇಕಾದವರಾಗಿ ಹೋಗ್ತಿದ್ದೀವೋ, ಬೇಡಾದವರಾಗಿ ಹೋಗ್ತಿದ್ದೀವೋ, ಒಲ್ಲೆ ಅನ್ನೋ ಮನಸ್ಸಿನಿಂದ ನಮ್ಮನ್ನು ಕರಿತಿದ್ದಾರೋ, ತುಂಬ ಆದರ ಮಾಡ್ತಾ ಇದ್ದಾರೋ, ಅದು ನಾಲ್ಗೆ ತುದಿಯಲ್ಲೇ ಆದರ ಅಂತಿದೆಯೋ. ಈಗಿನ ಕಾಲಕ್ಕೆಲ್ಲ ಇಷ್ಟೊಂದೆಲ್ಲ ಭಾವಾಭಿವ್ಯಕ್ತಿಯ ಮೂಲಕವಾಗಿ ಏನು ಮಾಡೋದಿಲ್ಲ ಅಂದ್ರೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಭಾವನಾಭಿವ್ಯಕ್ತಿ ಮಾಡಲಿಕ್ಕೆ ಇವರಿಗೆ ಸಮಯವೂ ಇಲ್ಲ, ಅಥವಾ ಆ ರೀತಿ ಯೋಚನೆ ಮಾಡುವಂತಹ ಅವಕಾಶವೂ ಇರೋದಿಲ್ಲ. ಒಂದ ಬೇಕೋ ಇಲ್ಲ ಬೇಡ, ಬೇಕು ಅಂದ್ರೆ ಕರೆದ್ವಿ, ಬೇಡ ಅಂದರೆ ಬಿಟ್ವಿ, ಮುಗಿದೋಯ್ತು. ಹಾಗಲ್ಲ. ಹಿಂದಿನ ಕಾಲಕ್ಕೆಲ್ಲ ಕರೆಯೋದು ಅಂತ ಕರೆಯೋದು, ಅದು ಕರೆದಂಗೆ ಅಂತ ಆಗಿರಬೇಕು, ಅವ್ರು ಬಂದಂಗೆ ಅಂತ ಆಗಿರಬೇಕು, ನಾವು ಹೋಗಿದ್ವಿ ಅಂತ ಅವರು ಹೇಳಿರ್ಬೇಕು, ನಾವು ಕರೆದಿದ್ವಿ ಅಂತ ಇವರು ಹೇಳಿರ್ಬೇಕು. ಹೋಗೋ ಮನಸ್ಸು ಇವ್ರಿಗಿರಬಾರ್ದು, ಕರೆಯೋ ಮನಸ್ಸು ಅವ್ರಿಗಿರಬಾರ್ದು. ಹೇಗಿದೆ ಇದೆಲ್ಲ ಕಾರ್ಯಕ್ರಮ. ಆದರೆ ಮೇಲ್ನೋಟದಲ್ಲಿ ಬಂದಿದ್ರಿಲ್ಲೋ, ಖಂಡಿತ ಬಂದಿದ್ರಲ್ಲ. ನೋಡಿದ್ರಲ್ಲ ನೀವು ಅವ್ರನ್ನ, ನೋಡಿದ್ವಲ್ಲ. ಇಬ್ಬರಿಗೂ ಎಂಥ ಯೋಗ ಅಂದರೆ ತ್ರಿಷಷ್ಠ ಯೋಗ ಅಂತ. ಯಾಕೆಂದರೆ 3 ಮುಖ ಯಾವಾಗಲೂ ಈ ಕಡೆ, 6 ಮುಖ ಯಾವಾಗಲೂ ಆ ಕಡೆ. ಹಾಗೆ ಅಲ್ಲ, ಉಡುಗೊರೆ ಕೊಟ್ಟಂತಹ ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ತಪ್ಪನ್ನು ನಾವು ತಿದ್ದುಕೊಳ್ಳಿಕ್ಕೆ ಸಿದ್ಧರಿದ್ದೀವಿ. ನಮಗೆ ನಮ್ಮ ಮನಸ್ಸಿನ ಬೇಗುದಿ, ನಮ್ಮ ಮನಸ್ಸಿನ ಆಂತರ್ಯದಲ್ಲಿ ನಾವು ನಿಮಗೆ ಯಾವ ರೀತಿ ಅಪರಾಧವನ್ನು ಮಾಡಿದ್ದೀವಿ, ಆ ಅಪರಾಧವನ್ನು ನಾವು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ನಿಮ್ಮನ್ನು ಒಲಿಸ್ಕೊಳ್ಳಿಕ್ಕೆ ನಾವು ಏನು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಉತ್ತರ ಅಂತಾನೆ, ಉತ್ತರಾಂಚ ವರಾರೋಹಾಂ ಪಾತ್ರಸ್ಯ ಮಿತ್ರಕರ್ಷಣ ಪ್ರಣಿಪತ್ಯ ಪ್ರಯಚ್ಛಾಮಹ ತಸ್ಯ ಶಿಷ್ಯಾಹ ಭವೇಮಹಿ. ಆದ್ದರಿಂದ ನಮ್ಮ ಮನೆಯಲ್ಲಿ ಎಲ್ಲ ರತ್ನದಕ್ಕಿಂತಲೂ ದೊಡ್ಡ ರತ್ನ ಯಾವುದು ಅಂದರೆ ಕನ್ಯಾರತ್ನ. ಹಿಂದಿನ ಕಾಲಕ್ಕೆಲ್ಲ ಕನ್ಯಾನ್ನ ಕೊಡೋದು ಅಂದರೆ ರತ್ನವನ್ನು ಕೊಡ್ತಿದ್ದೀವಿ ಅಂತ. ಬಂಧುತ್ವವನ್ನು ಬೆಳೆಸಬೇಕು ಅಂತಂದರೆ ಬೇರೆ ರೀತಿಯಲ್ಲೆಲ್ಲ ಬಹಳ ಪ್ರೀತಿಯಿಂದ ಬಂಧುತ್ವವನ್ನು ಬೆಳೆಸೋದು ಅಂತ. ಯಾಕೆಂದರೆ ಬಂಧುಗಳಾದಂಥವರಿಗೆ ನಾವು ಕೊಡುವಂತಹ ಪದಾರ್ಥ ಏನಿರ್ತದಲ್ಲ, ಬಹಳ ನಮ್ಮನೆಯಲ್ಲಿ ಪ್ರೀತಿಸಿರುವಂತಹ ಪದಾರ್ಥವನ್ನು ಕೊಡೋದು. ಕಾಟಾಚಾರಕ್ಕೆ ವ್ಯವಹಾರಕ್ಕೋಸ್ಕರವಾಗಿ ಕೊಡೋವಂಥದ್ದಲ್ಲ. ಯಾಕೆಂದರೆ ಬಹಳ ಪ್ರೀತಿಯಿಂದ ಬೆಳೆಸಿರ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಭಾರ ಏನ್ರಿ, ಬಳ್ಳಿ ಕಾಯಿ ಭಾರನ, ಬಳ್ಳಿಯಲ್ಲಿ 100 ಕಾಯಿಗಳಿರ್ತವೆ, ಇದೊಂದು ಕಾಯಿ ಭಾರ ಏನೋ ಅದಕ್ಕೆ. ಪ್ರೀತಿಯಿಂದಲೇ ಸಾಕಿರ್ತಾರೆ. ಆದರೆ ಅದನ್ನು ಕೊಡುವಂತಹ ಸಂದರ್ಭದಲ್ಲಿ ನಾವೆಷ್ಟು ಪ್ರೀತಿಯಿಂದ ಅದನ್ನು ನಾವು ನೋಡ್ಕೋಬಲ್ವೋ, ನಾವೆಷ್ಟು ಪ್ರೀತಿಯಿಂದ ಅದನ್ನು ಸಾಕಬಲ್ವೋ, ನಾವೆಷ್ಟು ಪ್ರೀತಿ ಮಾಡಿದರೆ ಆ ವಸ್ತು ತನ್ನ ಅಸ್ತಿತ್ವವನ್ನು ತಾನು ಜಗತ್ತಿಗೆ ತೋರ್ಪಡಿಸಬಲ್ಲದು, ನಮಗಿಂತಲೂ ಹೆಚ್ಚು ಪ್ರೀತಿಯಿಂದ, ಹೆಚ್ಚು ಆದರದಿಂದ, ಹೆಚ್ಚು ಅಭಿಮಾನದಿಂದ ಆ ವಸ್ತುವನ್ನು ಇನ್ನೂ ಜಗತ್ತಿನಲ್ಲಿ ಮೆರೆಸುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಅದನ್ನು ಆ ಉದ್ದೇಶದಿಂದ ಕೊಡೋದು. ಇಲ್ಲದೇ ಇದ್ದರೆ ನಮ್ಮ ಮನೆಯೊಳಗೆಲ್ಲ ತುಂಬ ಕಷ್ಟಪಟ್ಟು ಹೆಣ್ಮಕ್ಳನ್ನು ಸಾಕಿ ಮತ್ತೊಬ್ಬರ ಮನೆ ಮುಸುರಿ ತಿಕ್ಲಿಕ್ಕೋಸ್ಕರವಾಗಿ ಕನ್ಯಾದಾನ ನಾವ್ಯಾಕೆ ಮಾಡಬೇಕು? ಇದ್ರೆ ನಮ್ಮ ಮನೆಗೆ ಇರ್ತಾಳೆ ನಮ್ಮ ಹೆಣ್ಮಗಳು. ಏನು ಕಷ್ಟ ಆದೀತು ಅದಕ್ಕೆ? ಯಾವ ಉದ್ದೇಶಕ್ಕೋಸ್ಕರವಾಗಿ ಕನ್ಯಾದಾನ ಮಾಡ್ತಾ ಇದ್ದೀವಿ, ನಮಗೂ ಅವ್ರಿಗೂ ಎಂಥ ಸಂಬಂಧ ಅಂತನ್ನೋದನ್ನು, ಸಂಬಂಧದ ಬಗ್ಗೆ ಯಾವುದೇ ವಿಧವಾದಂತಹ ಇತಿನೇತಿಗಳ ವಿಚಾರಣೆ ಗೊತ್ತಿಲ್ಲದೆ ಇರುವಂಥವ್ರು ಏನು ಮಾಡ್ತಾರೆ, ಮದುವೆಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಹಿಂದಿನ ಕಾಲಕ್ಕೆಲ್ಲ ಮದುವೆಯಲ್ಲಿ ಮಧ್ಯಸ್ಥಿಕೆ ವಹಿಸೋದು ಅಂತಂದರೆ ಒಂದು ಸಂಬಂಧವನ್ನು ಬೆಸಿಬೇಕಾದ್ರೆ ಮಾತಾಡುವಂತಹ ಮಾತುಗಳು ಅನ್ನೋದೇ ಬೇರೆ ಸ್ತರದಲ್ಲಿರ್ತಿತ್ತು. ಅಲ್ಲಿ ಉಭಯ ಪಕ್ಷಗಳಲ್ಲಿಯೂ ಕೂಡ ಯಾವುದೇ ಒಂದು ವಿಧವಾಗಿರತಕ್ಕಂತಹ ರಾಗಭರಿತವಾದ, ದ್ವೇಷಭರಿತವಾದಂತಹ ಮಾತುಗಳು, ಅಸೂಯಾಭರಿತವಾದಂತಹ ಮಾತುಗಳು, ಅಥವಾ ಹಮ್ಮು, ಅಭಿಮಾನ, ಬಿಗುಮಾನ, ಅಥವಾ ಅಹಂಕಾರ, ದರ್ಪ, ದುರಹಂಕಾರಾದಿಗಳು ಯಾವುದೂ ಮಾತಿನ ಮಧ್ಯದಲ್ಲಿ ಇಣುಕದೇ ಇರೋ ಹಂಗೆ ತುಂಬ ಎಚ್ಚರದಿಂದ ಏನು ಮಾಡ್ತಿದ್ರು ಅಂದರೆ ಮಾತನ್ನು ಪ್ರಸ್ತಾಪ ಮಾಡೋರು. ಯಾರೋ ಸಣ್ಣ ಹುಡುಗರು ಹೋಗಿಬಿಟ್ಟು ಮದುವೆ ಮಾತುಕತೆ ಮಾತಾಡಬೇಕಂದ್ರೆ ಏನಂತಿದ್ರು ಅಂದರೆ, ತಲೆ ಮೇಲಿನ ಕೂದಲು ಬೆಳ್ಳಗಾಗಿರ್ಬೇಕು ಹುಡುಗ ಅಂದ್ರೆ ಮೊದಲು ಏನು ಮಾಡು ಅಂದರೆ ಮದುವೆ ಮಾತುಕತೆಗೆ ಮುಂದೆ ಬಂದು ಕೂಡು ಅಂತ ನಂತಿದ್ರು. ಯಾಕೆಂದರೆ ಇಲ್ಲಿ ಒಂದು ಮಾತು ಆಡಿದರೆ ಹೆಚ್ಚು, ಇನ್ನೊಂದು ಮಾತು ಆಡಿದರೆ ಕಡಿಮೆ. ಅಷ್ಟು ಎಚ್ಚರ ಇರಬೇಕು. ಯಾಕಂದರೆ ಸಂಬಂಧಗಳನ್ನು ಬೆಸಿಲಿಕ್ಕೋಸ್ಕರವಾಗಿ ಆ ಪಕ್ಷದವರು, ಈ ಪಕ್ಷದವರು, ಉಭಯ ಪಕ್ಷದವರು ಸಿದ್ಧರಿರುವಂಥ ಸಂದರ್ಭದಲ್ಲಿ ಹೆಂಗೆ ಮಾತಾಡಿದರೆ ಸಂಬಂಧ ಕುದುರ್ತದೋ ಆ ರೀತಿಯಲ್ಲಿ ಮಾತಾಡಬೇಕು.
ಹಾಗೆ ಮಾತಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಅಷ್ಟು ಅಪರೂಪದಲ್ಲಿ ಅಪರೂಪ ಅಂತ ಹೇಳಿ ಹೆಣ್ಮಕ್ಳನ್ನು ಮುದ್ದಿನಿಂದಾಗಿ ಬೆಳೆಸಿಬಿಟ್ಟು ಕೊಡಬೇಕಾದಂಥ ಸಂದರ್ಭದಲ್ಲಿ ಹೆಂಗೋ ಅಂದ್ಕೊಡ್ಲಿಕ್ಕಾಗ್ತದ? ಯಾವನು ಶತ್ರುಗಳಿಗೆ ತಾಪಕಾರಿಯೋ, ಮಿತ್ರರನ್ನು ಯಾವನು ನಿತ್ಯದಲ್ಲಿಯವನು ಪೋಷಣೆ ಮಾಡ್ತಕ್ಕಂಥವನು, ಮಿತ್ರರನ್ನು ಸುಹೃಜ್ಜನರನ್ನು ಇಷ್ಟಪಡ್ತಕ್ಕಂಥವನು, ಅಂಥ ಅರ್ಜುನನಿಗೆ ಏನು ಮಾಡ್ಬೋಣ, ಈ ಕನ್ಯಾವನ್ನು ಕೊಟ್ಬಿಡೋಣ ಅಂತಾನೆ. ನೋಡ್ರಿ, ಅಂದಮೇಲೆ ಕನ್ಯಾವನ್ನು ಪಡೀಲಿಕ್ಕೆ ಆಗಿನ ಕಾಲಕ್ಕೆಲ್ಲ ಏನು ಅಂತಂದ್ರೆ ಗುಣಗಳನ್ನು ನೋಡ್ತಿದ್ರು. ಎಷ್ಟು ಸದ್ಗುಣಿ ವ್ಯಕ್ತಿ, ಎಷ್ಟು ಒಳ್ಳೆಯ ಗುಣಗಳಿದ್ದಾವ ಅವನ ಹತ್ರ. ಎಷ್ಟು ಗುಣಗಳು ಇರೋದರ ಮೂಲಕವಾಗಿ ಅವ ಇನ್ನೊಂದನ್ನು ಪ್ರಪಂಚದಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬಲ್ಲ. ನಮ್ಮ ಕನ್ಯಾ ಅವನ ಮನೆಗೆ ಹೋಗೋದ್ರಿಂದಾಗಿ ಅವಳು ಯಾವ ರೀತಿಯಲ್ಲಿ ಉತ್ತರೋತ್ತರದಲ್ಲಿ ಭೋಗಭಾಗ್ಯಾದಿಗಳಿಗೆ ಅವಳು ಹೆಂಗೆ ವಶವಾಗಬಲ್ಲಳು, ಅವಳು ಎಷ್ಟು ಅನುಭವಿಸಬಲ್ಲಳು, ಇದನ್ನೆಲ್ಲ ಯೋಚನೆ ಮಾಡ್ತಿದ್ರು. ಸದ್ಗುಣಿಯಾಗಿರ್ತಕ್ಕಂಥವ್ರನ್ನ ಏನು ಮಾಡ್ತಿದ್ರು ಅಂದರೆ ಕರೆದು ಬಿಟ್ಟು ಮಣೆ ಹಾಕಿ ಕನ್ಯಾ ಕೊಡೋರು. ಯಾಕೆ? ಕಾರಣ ಏನು ಅಂತಂದರೆ ಇಂಥವರಿಗೆ ಕನ್ಯಾದಾನ ಮಾಡೋದರ ಮೂಲಕವಾಗಿ ಏನಾಗ್ತದೆ ಅಂದರೆ ನಮಗೂ ಇವರ ಮೂಲಕವಾಗಿ ಒಂದು ಯಶಸ್ಸು ಬರ್ತದೆ. ಇಂಥವ್ರಿಗೆ ಕನ್ಯಾ ಕೊಟ್ಟವ್ರು ನಾವು ಹೇಳ್ಕೊಳ್ಳೋರು, ಇಂಥ ಮನೆಯಿಂದ ಕನ್ಯಾ ತೊಗೊಂಬಂದಿದ್ದೀವ್ರಿ, ಇಂಥವ್ರಿಗೆ ಕನ್ಯಾ ಕೊಟ್ಟಿದ್ದೀವ್ರಿ ಅಂತಂದ್ರೆ ದೊಡ್ಡ ಹೆಚ್ಚುಗಾರಿಕೆ ಅದು. ಅನಾಮಧೇಯರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಾದರೂ ಕನ್ಯಾ ಕೊಡ್ಲಿಕ್ಕೆ ಹಿಂದೇಟು ಹಾಕೋರು. ಬಹಳ ಒಳ್ಳೆ ಯಶಸ್ಸು, ಕೀರ್ತಿ, ಒಳ್ಳೆ ಸದ್ಗುಣ, 4 ಜನ ಅವರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡುವಂಥದ್ದು, ಅಂಥ ಜನರನ್ನು ಪ್ರಜ್ಞಾವಂತ ಸಮಾಜ ಮಧ್ಯದಲ್ಲಿ ಗುರುತಿಸಿಬಿಟ್ಟು ಅಂಥವ್ರಿಗೆ ಏನು ಮಾಡ್ತಿದ್ರು, ಕನ್ಯಾ ಕೊಡ್ತಿದ್ರು ಅಂತ. ಅದಕ್ಕೋಸ್ಕರವಾಗಿ ಪ್ರಣಿಪತ್ಯ ಪ್ರಯಚ್ಛಾಮಃ, ನಮಸ್ಕಾರ ಮಾಡಿ ಆ ಕನ್ಯಾವನ್ನು ಅವರಿಗೆ ದಾನ ಮಾಡೋಣ. ನಮ್ಮ ಹತ್ರ ಅತ್ಯಂತ ಪ್ರೀತ್ಯಾಸ್ಪದವಾಗಿ, ನಮ್ಮ ಹತ್ರ ಅತ್ಯಂತ ಅಮೂಲ್ಯವಾಗಿ ಇರತಕ್ಕಂತಹದ್ದು ಕನ್ಯಾ ಅಂತನ್ನುವಂಥ ರತ್ನ. ಅದನ್ನು ಅತ್ಯಂತ ಅದ್ಭುತನಾಗಿರ್ತಕ್ಕಂಥವನು, ಅತ್ಯಂತ ಜಗತ್ತಿನಲ್ಲಿ ವಿಖ್ಯಾತನಾದಂಥವನು, ಬಹಳ ಕೀರ್ತಿ ಸಂಪನ್ನನಾಗಿರ್ತಕ್ಕಂಥವನು, ಪ್ರಜ್ಞಾವಂತರನ್ನೆಲ್ಲರನ್ನೂ ಕೂಡ ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥವನು, ಶತ್ರುಗಳಿಗೆ ತಾಪಕಾರಿಯು, ಮಿತ್ರರನ್ನು ಅಭಿಮಾನ ಮಾಡತಕ್ಕಂಥವನು, ಸುಹೃಜ್ಜನರನ್ನು ಅಭಿಮಾನಿಸ್ತಕ್ಕಂಥವನು, ಅಂಥವನೇ ಕನ್ಯಾ ಕೊಟ್ಟರು ಉತ್ತರೋತ್ತರದಲ್ಲಿ ನಮಗೇನಾಗ್ತದೆ ಅಂದರೆ ಸಂಬಂಧ ಚೆನ್ನಾಗಿ ಹೃದಯವಾಗಿರ್ತದೆ. ಬಹಳ ಹೃದಯಂಗಮವಾಗಿ ನಾವು ಅವ್ರ ಜೊತೆಗೆ ಏನು ಮಾಡ್ಬೋದು ಅಂತಂದರೆ ಮುಂದಕ್ಕೆ ಬೆರೆತುಕೋಬಹುದು. ಹಿಂದಿನ ಕಾಲದಲ್ಲೆಲ್ಲ ಮದುವೆ ಅಂತನ್ನೋದು ಗಂಡು ಹೆಣ್ಣಿಗೆ ಮಾತ್ರ ಅಲ್ಲ, ಅದಕ್ಕೆ ಲಗ್ನ ಅಂತ ಕರೆಯೋದು. ಲಗ್ನ ಅಂದ್ರೇನು? ಸೇರೋದು ಅಂತ. ಸೇರೋದು ಅಂದ್ರೇನು? ಉಭಯ ಪಕ್ಷದವರು ಸೇರ್ತಕ್ಕಂಥದ್ದನ್ನೇ ಸೇರೋದು ಅಂತ ಕರೆಯೋದು. ಈಗಿನ ಕಾಲಕ್ಕೆ ಯಾವಾಗ ಸೇರಿದ್ವಿ ರೀ? ಹಿಂದಕ್ಕೆ 20 ವರ್ಷದ ಕೆಳಗೆ ಅವ್ರ ಮದುವೆಗೆ ಹೋಗಿದ್ವಿ, ತಿರ್ಗಾ ಯಾವಾಗ ಹೊಂಟಿವಿ ಅಂದ್ರೆ ಅವ್ರು ಬೀಗ ಹೋಗ್ಯಾರಂತ ಅದಕ್ಕೆ ಹೊಂಟಿವಿ. ಮದುವೆ ಆದಾಗ ಹೋದರೆ ತಿರ್ಗಾ ಇನ್ನು ಯಾವಾಗ ಹೋಗೋದು? ಸತ್ತಾಗನೇ ಹೋಗೋದು. ಬಾಂಧವ್ಯ ಅಂದರೆ ಇದಲ್ಲ, ಲಗ್ನ ಅಂದರೆ ಸೇರೋದು. ಆ ಸೇರೋದು ಅಂದ್ರೇನು? ಕೇವಲ ಸತಿಪತಿಯರಾಗತಕ್ಕಂಥ ವ್ಯಕ್ತಿಗಳು ಸೇರೋದನ್ನು ಲಗ್ನ ಅಂತ ಕರೆಯೋದಿಲ್ಲ. ಉಭಯ ಬಣದವರು ಸೇರ್ತಕ್ಕಂಥದ್ದು, ಹೃದಯಪೂರ್ವಕವಾಗಿರತಕ್ಕಂತಹ ಭಾವನಾ ವಿನಿಮಯ, ಪರಸ್ಪರರಲ್ಲಿ ಬಂಧುತ್ವದ ವಿನಿಮಯ, ಅದಕ್ಕೇನಂತಾರೆ? ಲಗ್ನ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಕೆಲಸವನ್ನು ಮಾಡೋಣ. ಪ್ರಣಿಪತ್ಯ ಪ್ರಯಚ್ಛಾಮಃ ತಸ್ಯ ಶಿಷ್ಯಾಹ ಭವೇಮಹೇ. ಎಲ್ಲ ಅವ್ರಿಗೆ ಕೊಟ್ಟು ಬಿಟ್ಟು ಏನು ಮಾಡೋಣ? ಅವ್ರ ಶಿಷ್ಯರಾಗ್ಬಿಡೋಣ. ಯಾಕೆಂದರೆ ಗುರುಸ್ಥಾನಕ್ಕೆ ಬರಲಿಕ್ಕೆ ಅವ್ರು ಏನಿದ್ದಾರೆ ಅಂದರೆ ಸಮರ್ಥರಿದ್ದಾರೆ. ಅವರು ಗುರುವಾಗಿರ್ತಕ್ಕಂಥವನು ಒಬ್ಬವನು ಏನು ಮಾಡ್ತಾನೆ ಅಂದರೆ ಎಲ್ಲರನ್ನೂ ಅನುಕಂಪದಿಂದ ನೋಡ್ತಾನೆ, ಮಾಡಿರೋ ತಪ್ಪುಗಳನ್ನು ಕ್ಷಮ ಮಾಡ್ತಾನೆ. ತಂದೆ ತಾಯಿ ಗುರುಗಳು ಇವರನ್ನು ಯಾವಾಗಲೂ ಯಾಕೆ ಪೂಜ್ಯರು ಅಂತ ಕರಿತೀವಿ ಅಂತಂದರೆ ಇವ್ರ ಎದುರಿಗೆ ನಾವು ಮಾಡಿರ್ತಕ್ಕಂತಹ ತಪ್ಪುಗಳು ಅದು ಎಷ್ಟೇ ದೊಡ್ಡದಿದ್ರೂ ಏನು ಮಾಡ್ತಾರೆ ಅಂದರೆ ಅನುಕಂಪ ದೃಷ್ಟಿಯಿಂದ ನೋಡ್ತಾರೆ ಅಂತಂದು ಹೇಳಿಬಿಟ್ಟು ಅವ್ರನ್ನ ತಂದೆ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಗೊತ್ತಿಲ್ಲದೆ ಇದ್ದವನು ಒಬ್ಬ ಭಿಕ್ಷದವನು ಏನಂತ ಕರಿತಾನೆ ಅಂದರೆ ಅಮ್ಮ ತಾಯಿ ಅಂತಾನೆ. ಯಾಕೆ? ನಾ ಎದುರಿಗೆ ಬರೋದು ನಿಮಗೆ ಸಹನೆ ಆಗಲಿಲ್ಲ ಅಂದರೂ ನಿಮ್ಮನ್ನು ಸಂಬೋಧನೆ ಮಾಡ್ತಿದ್ದೀನಲ್ಲ, ಅದಕ್ಕೆ ನನಗೆ ಭಿಕ್ಷಾ ಹಾಕ್ರಿ ಅಂತ ಅನ್ನೋದು ಆಂತರ್ಯ. ಅಷ್ಟು ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ ಪಾಪ. ಅವನಿಗೆ ಅಮ್ಮ ತಾಯಿ ಅಂದ್ಬಿಟ್ರೆ ಭಿಕ್ಷಾ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದಾನೆ ಅವನು. ಯಾರನ್ನ ಯಾವ ರೀತಿ ಸಂಬೋಧನೆ ಮಾಡ್ತೀವಲ್ಲ ಅದರ ಮೇಲೆ ಕೆಲಸಗಳು ಆಗ್ತದೋ ಅಥವಾ ಆಗೋದಿಲ್ಲೋ ಅಂತ ಅನ್ನೋದು ನಿಶ್ಚಯ ಆಗ್ತದೆ.
ಇನ್ನೂ ಹೇಳ್ತಾರೆ, ಭಾಳ ಚೆಂದಾಗಿ ಹೇಳ್ತಾರೆ ನೋಡ್ರಿ, ಏನು ತಪ್ಪು ಮಾಡಿದ್ದೀವಲ್ಲ ಅದನ್ನೆಲ್ಲ ನಿಮ್ಮ ತಾಯಿ ಅಥವಾ ನೀವು ನಮ್ಮ ತಂದೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಏನು ತಪ್ಪುಗಳನ್ನು ಮಾಡಿದ್ದೀವೋ ಅದನ್ನು ಹೊಟ್ಟೆಗೆ ಹಾಕ್ಕೊಂಬಿಡ್ರಿ. ಅಂದರೆ ಈ ಹೊಟ್ಟೆಯೆಲ್ಲ ಹಾಕ್ಕೊಳ್ಳೋದು, ತಪ್ಪನ್ನು ನುಂಗ್ಕೊಳ್ಳೋದು ಅಂತನ್ನುವಂತಹ ಸ್ವಭಾವ ಇದ್ದದ್ದು ಯಾರಿಗೆ? ತಂದೆ ತಾಯಿಗಳಿಗೆ. ಆ ಸ್ಥಾನ ನಿಮಗೆ ಕೊಡ್ತಿದ್ದೀವಿ. ಇವೆಲ್ಲ ಮಾರ್ನುಡಿಗಳಲ್ಲಿ ಏನೇ ಲೌಕ ಪ್ರಸಿದ್ಧವಾಗಿರ್ತಕ್ಕಂಥ ನುಡಿಗಳಲ್ಲೇ ಹಿಂಗೆ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ ಅಂದರೆ ಇದಕ್ಕೆಲ್ಲ ಹಿನ್ನೆಲೆ ನಮ್ಮದೆಲ್ಲವೂ ಕೂಡ ಏನಪ್ಪ ಅಂದರೆ ನಮಗೆ ವೇದ, ಶಾಸ್ತ್ರ, ಪುರಾಣ, ಇತಿಹಾಸಗಳ ಹಿನ್ನೆಲೆಯಲ್ಲಿ ನಮ್ಮ ನಡವಳಿಕೆಗಳೆಲ್ಲ ಬಂದಿದ್ದಾವೆ. ಪಾಶ್ಚಾತ್ಯ ಯಾವ ರೀತಿಯಾಗಿ ಏನಾರ ಕೊಟ್ಟ ತಕ್ಷಣ ಥ್ಯಾಂಕ್ಸ್, ತಪ್ಪು ಮಾಡಿದರೆ ಸಾರಿ, ಇಷ್ಟು ಕಾರ್ಯಕ್ರಮದೊಳಗೆ ಮುಗಿಯುವಂಥದ್ದಿಲ್ಲ ಇದು. ಇದರಲ್ಲೆಲ್ಲ ಹೃದಯವಾಗಿರ್ತಕ್ಕಂಥ ಸಂಬಂಧಗಳು, ಪರಸ್ಪರರಲ್ಲಿ ಬೆಸಗೊಳ್ತಕ್ಕಂಥದ್ದು, ಪರಸ್ಪರರಿಗೆ ಭಾವನಾ ವಿನಿಮಯವನ್ನು ಮಾಡತಕ್ಕಂತಹ ಸಮಾಜದ ಮಧ್ಯದಲ್ಲಿದ್ದೀವಿ ಹೊರತು ಅರಣ್ಯದಲ್ಲಿಲ್ಲ ನಾವು. ಯಾರಿಗೂ ಯಾವುದೇ ಕಾಲಕ್ಕೆ ಕಂಡು ಕಾಣದೇ ಇದ್ದು, ಕೇಳದೇ ಅರಿದೇ ಇರತಕ್ಕಂತಹ ಸ್ಥಾನದಲ್ಲಿ ಏಕಾಂಗಿಯಾಗಿ ಇರತಕ್ಕಂಥವ್ರು ಇರ್ತಾರಲ್ಲ, ವನ್ಯಾಹಾರಿಗಳು ಅಂಥೇಳಿ, ಆ ರೀತಿಯಲ್ಲಿ ಜೀವನ ಮಾಡೋದಲ್ಲ. ಸಮಾಜದ ಮಧ್ಯದಲ್ಲಿ ಜೀವನ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾಮಾಜಿಕವಾದಂತಹ ಒಂದು ಪ್ರಜ್ಞಾವಂತಿಕೆ ಅಂತಿದೆ. ಆ ಪ್ರಜ್ಞಾವಂತಿಕೆಯಲ್ಲಿ ಪ್ರತಿಯೊಂದು ಕಡೆಗೆ ನಿಮ್ಮ ಆಚಾರದಿಂದ ಭಾವನಾ ವಿನಿಮಯ ಆಗಬೇಕು. ಯಾರನ್ನಾದರೂ ಕಂಡು ಮಾತಾಡುವಂತಹ ಸಂದರ್ಭದಲ್ಲಿ ನಗುಮುಖದಿಂದಾಗಿ, ನೆಟ್ಟ ನೋಟದಿಂದಾಗಿ ಅವರ ಕಣ್ಣುಗಳಲ್ಲಿ ನೀವು ಕಣ್ಣಿಟ್ಟು ಮಾತಾಡಿಸಿದ್ರಿ ಅಂದರೆ ಅವ್ರಿಗೇನು ಅನ್ನಿಸ್ತಿದೆ ಅಂದರೆ ನಮ್ಮ ಜೊತೆಗೆ ಭಾವನಾ ವಿನಿಮಯ ಮಾಡಿಕೊಳ್ಳಿಕ್ಕೆ ಸಿದ್ಧರಿದ್ದಾರೆ ಅಂತ ಅನ್ನಿಸ್ತದೆ. ಅವ್ರು ಬಂದ ತಕ್ಷಣ ಬಂದರೆ ಸರಿ ನನಗೆ ಕೆಲಸ ಇದೆ ಬರ್ರಿ ಒಳಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ, ನೀವು ಅವ್ರನ್ನ ಯಾವ ರೀತಿ ಅನಾದರ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗಿನ ಕಾಲಕ್ಕಿಂತ ಅನಾದರ ಅಂತ ಕೂಡ ಗುರುತಿಸದೇ ಇರೋ ಅಷ್ಟರ ಮಟ್ಟಿಗೆ ಮೂರ್ಖರಾಗೋಗ್ಬಿಟ್ಟಿದ್ದಾರೆ ಜನ. ಇದೊಂದು ಅನಾದರ, ಈ ಕ್ರಮದ ಮಾತುಗಳು, ಈ ರೀತಿಯಾದಂತಹ ನಡಾವಳಿಗಳು ಇದು ಅನಾದರ ಅಂತ ಹೇಳಿ ಗುರುತಿಸದೇ ಇರೋ ಅಷ್ಟರ ಮಟ್ಟಿಗೆ ಏನಾಗಿಬಿಟ್ಟಿದ್ದಾರೆ ಅಂದರೆ, ಕರೆದಿದ್ವಿರಿ ಅವ್ರು ಬಂದಿದ್ದರು, ನಾವು ಮನೆಯಾಗಿರಲಿಲ್ಲ. ಪ್ರಾಚೀನರಲ್ಲಿ ಇದೊಂದು ದೊಡ್ಡ ದೋಷ, ಭಾಳ ದೊಡ್ಡ ತಪ್ಪಿದು. ನೀವಾಗಿ ನೀವು ಮನೆಗೆ ಕರೆದು ಬಿಟ್ಟು ನೀವು ಎದುರಿಗೆ ಇರಲಿಲ್ಲ ಅಂದರೆ ಇದು ಎಂಥ ಅನರ್ಥಕಾರಿಯಾದಂಥದ್ದು. ಮೈ ಮೇಲೆ ಎಚ್ಚರ ಬೇಡ ನಿಮಗೆ. ಯಾರಿಗೆ ಬಾ ಅಂತ ಹೇಳಿದ್ರಿ ನೀವು? ಸಮಾಜದ ಮಧ್ಯದಲ್ಲಿದ್ದೀರೋ ಅಥವಾ ಇನ್ನೆಲ್ಲಿದ್ದೀರಿ ನೀವು? ತೀವ್ರವಾಗಿ ಖಂಡಿಸೋರು ಬೇರೆಯವರು ಯಾರೋ, ಮನೆಯವರೇ ಆ ರೀತಿಯಲ್ಲಿ ಬಾಯಿಗೆ ಬಂದಂಗೆ ಬೈಯೋರು. ಕರೆದಿದ್ದೀರೋ ಇಲ್ಲೋ, ಅವ್ರು ಬಂದಿದ್ದಾರೋ ಇಲ್ಲೋ, ಅವ್ರು ಎದುರಿಗೆ ಇರಬೇಕೋ ಇಲ್ಲೋ, ನೀವು ಎಲ್ಲಿ ಹೋಗಿದ್ರಿ? ಆರ್ಷ ಸಂಪ್ರದಾಯದ ಈ ಪರಂಪರೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಕಿತ್ತಿ ಇಟ್ಟರೆ ಅದಕ್ಕೊಂದು ಸಮಾಜದಲ್ಲಿ ಮೌಲ್ಯ ಇದೆ. ಆದ್ದರಿಂದಾಗಿ ನಾವು ಉತ್ತಮನಾಗಿರ್ತಕ್ಕಂಥವನು ಬಂಧುವನ್ನು ನಾವು ಪಡೆದಂತಹ ಸಂದರ್ಭದಲ್ಲಿ ಅವರು ದೊಡ್ಡವರು ಅಂತ ಜಗತ್ತಿನಲ್ಲಿ ವಿಖ್ಯಾತಿಯನ್ನು ಪಡೆದಿದ್ದಾರೆ. ಅವರ ಹತ್ರ ಧೈರ್ಯ, ವೀರ್ಯ, ಶೌರ್ಯ, ಪರಾಕ್ರಮ, ಕ್ಷತ್ರಿಯರಿಗೆ ಯಾವುದ್ಯಾವುದು ಪೂಜನೀಯವಾಗಿರ್ತಕ್ಕಂತಹ ಗುಣಗಳು ಅಂತಿದ್ದಾವೋ ಅವೆಲ್ಲವೂ ಅವ್ರ ಹತ್ರ ಇದ್ದಾವೆ ಅಂತಂದರೆ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಅಂದರೆ ತಸ್ಯ ಶಿಷ್ಯಾಹ ಭವೇಮಹೇ, ಅವ್ರ ಶಿಷ್ಯರಾಗಿ ಬದುಕೋಣ ನಾವು. ಅಂದ್ರೆ ನೋಡ್ರಿ, ಹೆಮ್ಮೆಯಿಂದ ಕನ್ಯಾವನ್ನು ಕೊಟ್ಟುಬಿಟ್ಟು ನಾವು ಅವ್ರ ಜೊತೆಗೆ ಒಳ್ಳೆ ಅತ್ಯಂತ ಭಾವನಾತ್ಮಕವಾದಂತಹ ಸಂಬಂಧವನ್ನು, ಅತ್ಯಂತ ಪೂಜ್ಯ ಭಾವನವನ್ನು ನಾವು ಉಳಿಸ್ಕೊಳ್ಳೋಣ. ವಯಂಚ ಸರ್ವೇ ಸಾಮಾತ್ಯಾಹ ಕುಂತೀಪುತ್ರಂ ಯುಧಿಷ್ಠಿರಂ ಪ್ರಸಾದ್ಯ ಹ್ಯುಪತಿಷ್ಠಾಮಹ ರಾಜನ್ ಕಿಂಕರವಾಮಹೆ. ಹೇಳೋಣ, ನಾವು ಹೋಗಿಬಿಟ್ಟು ಅನುನಯಿಸಿ ಅವರನ್ನು ಸಂತೋಷಪಡಿಸಿ ನಮ್ಮ ಕನ್ಯಾವನ್ನು ಕೊಟ್ಟುಬಿಟ್ಟು ಕೇಳೋಣ ಏನಂತಂದ್ರೆ, ರಾಜ ಯುಧಿಷ್ಠಿರ ಹೇಳಪ್ಪ, ನೀ ಏನು ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನೋಡ್ರಿ, ಬಂಧುತ್ವವನ್ನು ಬೆಳೆಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾರ್ತಾಲಾಪಗಳಿರಬೇಕು, ಎಷ್ಟು ಸೌಜನ್ಯಪೂರ್ಣವಾಗಿರತಕ್ಕಂತಹ ನಡವಳಿಕೆಗಳಿರಬೇಕು. ಎಷ್ಟು ಸೌಜನ್ಯಪೂರ್ಣವಾದಂತಹ ನಡವಳಿಕೆ ಇದ್ದರೆ ನೀವು ಜನರಿಗೆ ಇಷ್ಟ ಆಗ್ತೀರಿ. ಎದುರಿಗೆ ಬಂದಂತಹ ವ್ಯಕ್ತಿ ಅಪರಿಚಿತನಾಗಿದ್ದರೂ ಕೂಡ ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮ ವಿಲಾಸ, ನಿಮ್ಮ ನಡವಳಿಕೆ, ನಿಮ್ಮ ಆದರೋಪಚಾರದ ಕ್ರಮ ಇದನ್ನು ನೋಡಿ ಅವನು ಎಷ್ಟೇ ಕೋಪ, ರೋಷ, ವೇಷಾದಿಗಳಿಂದ ನಿಮ್ಮನ್ನು ಭಂಗಿಸ್ಬೇಕು ಅಂತ ಬಂದಿದ್ರೂ ಕೂಡ ಅವನು ತನ್ನ ನಡಾವಳಿಯನ್ನು ಬದಲಿಸ್ಕೊಂಡು ನಿಮ್ಮ ಹತ್ರ ಬೇರೆ ರೀತಿ ವರ್ತಿಸಬೇಕು. ಯಾವಾಗ ವರ್ತಿಸ್ತಾನೆ? ನೀವು ವರ್ತಿಸುವಂತಹ ರೀತಿಯಲ್ಲಿ ಅವನನ್ನು ಪ್ರಸನ್ನೀಕರಿಸ್ತಕ್ಕಂತಹ ಕ್ರಮದಲ್ಲಿ ನೀವು ಅವನ ಜೊತೆಗೆ ವಾರ್ತಾಲಾಪವನ್ನು ಮಾಡಿದರೆ ಅವನ ಆ ರೀತಿ ವರ್ತಿಸ್ತಾನೆ.
ರಾಜನ್ ತ್ವಮಸಿ ಸಂಗ್ರಾಮೆ ಗೃಹೀತಸ್ತೇನ ಮೋಕ್ಷಿತಃ ಏತೇಷಾಂ ಬಾಹುವೀರ್ಯೇಣ ಗಾವಶ್ಚ ವಿಜಿತಸ್ತ್ವಯ. ರಾಜ, ಅಷ್ಟೇ ಅಲ್ಲ, ನಾವು ಇವರಿಗೆ ಅಪರಾಧ ಮಾಡಿದ್ದಷ್ಟೇ ಅಲ್ಲ, ಇವರಿಂದ ಉಪಕಾರವನ್ನು ಬೇರೆ ಪಡ್ಕೊಂಡಿದ್ದೀವಿ. ನೀನು ಸಂಗ್ರಾಮದ ಮಧ್ಯದಲ್ಲಿ ಪ್ರಾಣಾಪಾಯಕ್ಕೆ ಒಳಗಾಗಿದ್ದಿ. ನಿನ್ನನ್ನು ತ್ರಿಗರ್ತ ದೇಶದ ರಾಜ ಸುಶರ್ಮ ಹಿಡ್ಕೊಂಡ್ಬಿಟ್ಟಿದ್ದ. ಯುದ್ಧ ಬಂದಿಯಾಗಿ ಹೋಗಿದ್ದೀನಿ. ಆಗ ನಿನ್ನನ್ನು ಏನು ಮಾಡ್ದ ಅಂತಂದರೆ, ಅವನು ಬಂದು ಮಧ್ಯಮ ಪಾಂಡವ ಅವನು ಬಂದು ಏನು ಮಾಡ್ದ ಅಂತಂದರೆ, ಭೀಮಸೇನ ದೇವರು ಬಂದು ನಿಮ್ಮನ್ನು ಬಿಡಿಸಿದ. ಹಾಗೇ ಅವನ ಬಾಹುವೀರ್ಯ ಪರಾಕ್ರಮಾದಿಗಳಿಂದಲೇ, ಅವನ ತಮ್ಮಂದಿರ ಬಾಹುವೀರ್ಯ ಪರಾಕ್ರಮಾದಿಗಳಿಂದಲೇ ಏನಾಯಿತು ಅಂದರೆ, ದಕ್ಷಿಣ ಗೋಗ್ರಹಣವನ್ನು ಮಾಡಿರ್ತಕ್ಕಂಥ ಎಲ್ಲ ಗೋವುಗಳನ್ನು ಬಿಡಿಸ್ಕೊಂಡು ಬಂದರು. ಹಾಗೇ ಕುರವೋ ನಿರ್ಜಿತಾ ಯಸ್ಮಾತ್ ಸಂಗ್ರಾಮೇ ಅಮಿತ ತೇಜಸಃ ಏಷ ತತ್ ಸರ್ವಂ ಅಕರೋತ್ ಕುಂತಿ ಪುತ್ರೋ ಯುಧಿಷ್ಠಿರ. ಹೀಗೊಂದು ಯುದ್ಧ ನಡೀತದೆ ಅಂತನ್ನುವಂತಹ ಊಹಾ ನಿನಗೇ ಇರಲಿಲ್ಲ. ಯಾವಾಗ ಸುಶರ್ಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗಿದ್ಯಲ್ಲ, ಯುದ್ಧ ಬಂದಿ ಆಗ್ತಿ ಅಂತ ನನ್ನಂಥ ಪರಿಕಲ್ಪನೆ ಇತ್ತ? ಇಂಥ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿರತಕ್ಕಂಥವ್ನು ನೀನು, ಮತ್ಸ್ಯದೇಶವನ್ನು ಆಳೋ ಅಂಥವ್ನು ನೀನು, ನಿನ್ನನ್ನು ಸುಶರ್ಮ ಹಿಡ್ಕೊಂಡು ಹೋಗ್ತಾನೆ ಅಂತನ್ನೋ ಪರಿಕಲ್ಪನೆ ಇರಲಿಲ್ಲ. ಆದರೆ ಈ ಪರಿಕಲ್ಪನೆ ಇಟ್ಟುಕೊಂಡು ಯುದ್ಧಕ್ಕೆ ಹೋಗಿರತಕ್ಕಂತಹ ಧರ್ಮರಾಜ ಸರ್ವಂ ತತ್ ಅಕರೋತ್. ಕುರವೋ ನಿರ್ಜಿತಾ ಯಸ್ಮಾತ್ ಸಂಗ್ರಾಮೇ ಅಮಿತ ತೇಜಸಃ ಏಷ ತತ್ ಸರ್ವಂ ಅಕರೋತ್. ಯುಧಿಷ್ಠಿರ ತನ್ನ ಬುದ್ಧಿವಂತಿಕೆಯಿಂದ ಅದನ್ನು ನಿನಗೇನು ಮಾಡಿಬಿಟ್ಟ, ತುಂಬ ಸುಲಭವಾಗಿ ನಿನಗೆ ಗೊತ್ತಾಗಲಿಲ್ಲ ಆಪತ್ತು ಹೆಂಗೆ ಬಂತು, ಪರಿಹಾರ ಹೆಂಗಾಯಿತು ಅಂತ. ಸುಶರ್ಮ ನಿನ್ನ ಬಗ್ಗೆ ದುರ್ಬುದ್ಧಿ ಇಟ್ಟುಕೊಂಡು ಬಂದು ನಿನ್ನನ್ನು ಹಿಡ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿರಲಿಲ್ಲ. ತಮ್ಮಂದಿರೋ 4 ಜನ ಇದ್ದರೆ ಅದರಲ್ಲಿ 3 ಮಾತ್ರ ಕರ್ಕೊಂಡು ಹೋಗಿದ್ದ, ಒಬ್ಬನನ್ನು ಇಲ್ಲೇ ಬಿಟ್ಟಿದ್ದ. ಏಷ ತತ್ ಸರ್ವಂ ಅಕರೋತ್. ಎಷ್ಟು ಚಾತುರ್ಯ ಭರಿತವಾಗಿ ಹೇಳ್ತಾನೆ ನೋಡ್ರಿ. ಬುದ್ಧಿ ಗೊತ್ತಿದೆ ಅವನಿಗೆ. ಯಾರಿಗೆ? ಧರ್ಮರಾಜನಿಗೆ. ಬಂದವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅವನು ಪ್ರಹಾರ ಮಾಡಲಿಕ್ಕೆ ಅಂತ ಹೊರಟಿದ್ದಾನೆ. ಅವನ ಪ್ರಹಾರ ಸರಿಯಾಗಿ ವಿರಾಟರಾಜನ ಮೇಲೆ ಬೀಳಬಾರ್ದು, ನಮ್ಮ ಅಜ್ಞಾತವಾಸದ ಭಂಗವೂ ಆಗಬಾರ್ದು, ವಿರಾಟ ದೇಶ ಅದು ಶತ್ರುಗಳ ವಶವೂ ಆಗಬಾರ್ದು. ಏಷ ತತ್ ಸರ್ವಂ ಅಕರೋತ್. ಇದನ್ನೆಲ್ಲ ಯೋಚನೆ ಮಾಡಿ ಹೊರಡುವಂತಹ ಅವಸರ ಸಂದರ್ಭದಲ್ಲಿ ನಾನು ಯುದ್ಧ ಕಲ್ತಿದ್ದೀನಿ ಅಂತ ನಿನ್ನ ಜೊತೆಗೆ ಬಂದ, ನನಗೆಲ್ಲ ಗೊತ್ತಿದೆ ಬಿಡೋ, ಯುದ್ಧ ಗೆದ್ಕೊಂಬರ್ತೀನಿ ಅಂತ ಹೇಳಿ ಅಹಂಕಾರದ ಮಾತುಗಳನ್ನು ಆಡಲಿಲ್ಲ. ನಿನ್ನನ್ನು ಒಲಿಸ್ಕೊಂಡು ನಿನ್ನ ಜೊತೆಗೆ ಬಂದ. ಅವನಿದ್ದಾನಲ್ಲ ಅಡಿಗೆ, ಅವನನ್ನು ಕರ್ಕೊಂಡು ಹೋಗೋಣ ಅಂತ ನಂದ. ಆ ದಾಮಗ್ರಂಥಿ ತಂತ್ರಿಪಾಲಾದಿಗಳನ್ನು ಕರೆದ. ನಿನಗೆಲ್ಲ ಅವರು ಸಾಮಾನ್ಯರು ಅಂತ ಹೇಳಿ ಅನ್ನೋ ಅರ್ಥರ ನಿನ್ನನ್ನು ಕರ್ಕೊಂಡು ಹೋದ. ಏಷ ತತ್ ಸರ್ವಂ ಅಕರೋತ್. ಅವ್ರ ಬಗ್ಗೆ ನೈತ್ಯಾಭಿಪ್ರಾಯ ನಿನಗೆ ಮೂಡಬಹುದಾದಂತಹ ಅವಕಾಶ ಇದ್ರೂ ನೀಚಾಭಿಪ್ರಾಯ ಬರದೇ ಇರೋ ಹಂಗೆ ಅವಸರದ ಸಂದರ್ಭದಲ್ಲಿ ನಿನ್ನನ್ನು ಒಲಿಸಿ ನಿನ್ನನ್ನು ಅದೇ ಕ್ರಮದಲ್ಲಿ ಮಾತನಾಡಿಸಿಕೊಂಡು ಕರ್ಕೊಂಡು ಹೋಗಿ ಯಾವ ಯುದ್ಧದಲ್ಲಿ ನೀನು ಸೋತಿದ್ದೀಯೋ, ಸೋಲಬಹುದಾಗಿತ್ತೋ ಅಲ್ಲ, ಸೋತು ಬಿಟ್ಟಿದ್ಯೋ, ಆ ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸಿದ. ಏಷ ತತ್ ಸರ್ವಂ ಅಕರೋತ್. ಎಲ್ಲವನ್ನೂ ಮಾಡಿದ ಯುಧಿಷ್ಠಿರ. ಆದರೆ ಹೇಳಿದ್ನೇನು, ಇದನ್ನೆಲ್ಲ ನಾನು ನಿನಗೆ ಮಾಡಿದೆ ಅಂತಂತ ಹೇಳಿಬಿಟ್ಟು. ನಾನು ಹೇಳಿದ್ನಲ್ಲೇ ನಾವು ವಿರಾಟರಾಜ ಹೊರಡಬೇಕಾದ್ರೆ ಅಡುಗೆ ಅವನನ್ನು ಕರ್ಕೊಂಡು ಹೋಗುವಂತ, ನೋಡಿ ನಿನಗೆ ಎಷ್ಟು ಕ್ಷೇಮ ಆಯಿತು ಅಂತ. ಏನಾದ್ರೂ ಆಕಸ್ಮಿಕವಾಗಿ ಆದ್ರೂ ಯಾರು ಸುಶರ್ಮ ಎದುರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಡಾಯಿ ಕೊಚ್ಚುವಂತಹ ಯಾವುದಾರ ಮಾತುಗಳನ್ನು ಆಡಿದ್ನೆ. ಏಷ ತತ್ ಸರ್ವಂ ಅಕರೋತ್. ಎಲ್ಲವನ್ನು ನಿನ್ನ ಅಂಕಿಯಲ್ಲೇ ಇದ್ದುಕೊಂಡು ನಿನ್ನ ಹಿತವನ್ನು ಸಾಧಿಸಿದ. ನಿನಗೆ ಹಿತ ಹೆಂಗಾಗ್ತದೆ ಅಂತ ಗೊತ್ತಿಲ್ಲದೆ ಇದ್ದರೂ ನಿನ್ನ ಹಿತವನ್ನು ಸಾಧಿಸಿ ನಿನಗೆ ಹಿತವನ್ನು ಮಾಡ್ದ. ರೋಗದಿಂದ ಒದ್ದಾಡ್ತಕ್ಕಂಥ ಮಗು ಔಷಧಿಯನ್ನೇನು ಮಾಡಿಬಿಡ್ತದೆ, ಚೆಲ್ಲಿಬಿಡ್ತದೆ. ಔಷಧಿ ಅಂತ ಗೊತ್ತಾಗ್ಬಿಟ್ರೆ ತಾಯಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಔಷಧಿ ಕುಡಿಸ್ಲೇಬೇಕು, ಮಗು ಎದ್ದು ಓಡಾಡ್ಕೊಂಡಿರಬೇಕು, ಅದು ಆರೋಗ್ಯವಂತವಾಗಿ ಬೆಳಿಬೇಕು, ಅದರ ಎಲ್ಲ ವಿಧವಾಗಿರ್ತಕ್ಕಂತಹ ಪ್ರಗತಿ ವಿಕಾಸಾದಿಗಳು ಸಕಾಲಕ್ಕೆ ಸರಿಯಾಗಿ ನಡಿಬೇಕು. ಆದರೆ ಆ ಔಷಧಿ ಕುಡಿಲಿಕ್ಕೆ ಮಗು ಏನು ಮಾಡ್ತದೆ, ಹಠ ಮಾಡ್ತದೆ. ಬಿಡೋದು ಯೋಗ್ಯ ಅಲ್ಲ. ಕುಡಿಸ್ಬೇಕು ಅಂದರೆ ಏನು ಮಾಡ್ತಾಳೆ, ಅದು ಔಷಧಿ ಅಂತ ಗೊತ್ತಾಗದೇ ಇರೋ ಹಂಗೆ ಏನು ಮಾಡ್ತಾಳೆ, ಅದನ್ನು ಕುಡಿಸ್ತಾಳೆ ತಾಯಿ ಆದವಳು ಅಲ್ಲ. ಅಷ್ಟು ವಿವೇಕ ತೋರಿಸ್ತಾಳೋ ಇಲ್ಲೋ, ಇಲ್ಲದೆ ಇದ್ರೆ ಔಷಧಿ ಹೊಟ್ಟಿಗೆ ಹೆಂಗೆ ಹೋಗ್ಬೇಕು, ಒಲ್ಲೆ ಅಂತ ಅಂದ್ಬಿಡ್ತದೆ, ಚೆಲ್ಲಿ ಬಿಡ್ತದೆ, ಏನೇನೋ ಮಾಡ್ತದೆ. ಮೊದಲೇ ಎಲ್ಲ ಪ್ರಸ್ತಾಪ ಮಾಡಿ ಅವನು
ಯಾವನೋ ಸುಶರ್ಮ ಬಂದಿದ್ದಾನೆ ಅಂದಾಕ್ಷಣಕ್ಕೆ ನಾನು ಬರ್ತೀನಿ ಯುದ್ಧಕ್ಕೆ ಅಂತ ಹೊರಡಲಿಲ್ಲ ಧರ್ಮರಾಜ. ಸೈನ್ಯ ಎಲ್ಲ ಸಿದ್ಧ ಮಾಡಿಕೊಂಡು ಇವನು ಹೊರಡತಕ್ಕಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಮಾತಿನ ಮಧ್ಯದಲ್ಲಿ ಮಾತನ್ನು ಸೇರಿಸಿ ಏನು ಮಾಡ್ದ ಅಂದರೆ ಕೆಲಸವನ್ನು ಮಾಡ್ದ. ಏಷತತ್ ಸರ್ವಂ ಅಕರೋತ್ ಅಂದರೆ ಇದಕ್ಕೇನಂತಾರೆ ಪ್ರಸಂಗಾವಧಾನತ ಅಂತಂತಿದ್ದಾರೆ. ಎಷ್ಟು ಸೂಕ್ಷ್ಮವಾದಂತಹ ವಿಷಯಗಳನ್ನು ಹೇಳ್ತಾನೆ ನೋಡ್ರಿ ಉತ್ತರ. ಹೋಗೋದಿದೆ, ಅಲ್ಲಿ ಯುದ್ಧ ಪ್ರಾಪ್ತ ಆಗಿದೆ, ಅಲ್ಲಿ ಜಯ ವಿರಾಟ್ ರಾಜನಿಗೆ ಬರಬೇಕು, ವಿರಾಟ್ ರಾಜನಿಗೆ ನಮ್ಮಿಂದಲೇ ಜಯ ಬಂದಿದೆ ಅಂತ ಗೊತ್ತಾಗಬಾರ್ದು. ಹಾಗೆ ನಾವೇ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿಬಿಟ್ವಿ ಅಂದರೆ ಇಲ್ಲಿ ವಿರಾಟ ದೇಶ ಅಂತನ್ನೋದನ್ನು ಏನು ಮಾಡ್ತಾನೆ ದುರ್ಯೋಧನ ತಾನು ಮುತ್ತಿಗೆ ಹಾಕಿ ವಶಪಡಿಸ್ಕೊಂಡು ಬಿಡ್ತಾನೆ. ದೇಶವೂ ಹಾಳಾಗಬಾರ್ದು, ಕೋಶವೂ ಹಾಳಾಗಬಾರ್ದು, ರಾಜನೂ ಯುದ್ಧ ಬಂದಿ ಆಗಬಾರ್ದು, ನಮ್ಮ ಅಜ್ಞಾತವಾಸವೂ ಮುಗಿಬೇಕು. ಎಷ್ಟ್ರೀ ಇದನ್ನೆಲ್ಲವನ್ನೂ ಯೋಚನೆ ಮಾಡಿ ಏನು ಮಾಡ್ದ ಅಂತಂದರೆ ವ್ಯವಸ್ಥಾವನ್ನು ಮಾಡಿದ. ಆರ್ಯಾಹ ಪೂಜ್ಯಾಶ್ಚ ಮಾನ್ಯಾಶ್ಚ ಪ್ರತ್ಯುತ್ಥೇಯಾಶ್ಚ ಪಾಂಡವಾಹ ಅರ್ಚಾಶ್ಚೈವ ಅಭಿವಾದ್ಯಾಶ್ಚ ಪ್ರಾಪ್ತಕಾಲಂಚ ಮೇ ಮತಂ. ಮನುಷ್ಯ ತನ್ನ ವ್ಯಕ್ತಿಯ ತನ್ನ ಔನ್ನತ್ಯವನ್ನು ಹೆಂಗೆ ಸಂಪಾದನೆ ಮಾಡ್ಕೊತಾನೆ ಅಂದರೆ ತಾನು ನಿರ್ವಹಣೆ ಮಾಡತಕ್ಕಂತಹ ಪ್ರಸಂಗಗಳ ಮೂಲಕವಾಗಿ ತಾನೆಷ್ಟು ಉನ್ನತನಾದಂತಹ ವ್ಯಕ್ತಿ ಅಂತ ಅನ್ಕೊತಾನೆ. ತಾನೇನು ನಿರ್ವಹಣೆ ಮಾಡ್ತಾನೆ, ಎಂಥ ವಿಷಮ ಪ್ರಸಂಗಗಳಲ್ಲಿ ತಾವು ಯಾವ ರೀತಿ ವರ್ತಿಸ್ತಾನೆ, ಆ ವಿಷಮ ಪ್ರಸಂಗಗಳನ್ನು ತಾನು ಎಷ್ಟು ಲೀಲಾಜಾಲವಾಗಿ ಅಲ್ಲಿ ಅನರ್ಥ ಆಗದೇ ಇರೋ ಹಂಗೆ ಬಗೆಹರಿಸ್ತಾನೆ. ಆ ಮುತ್ಸದ್ದಿತನ ಏನಿದೆಯಲ್ಲ ಅವನನ್ನು ಉನ್ನತ ಸ್ಥಾನಕ್ಕೆ ಒಯ್ದು ಕೂಡಿಸ್ತದೆ ಹೊರತಾಗಿ ಸಾಮಾನ್ಯಕಾರೇಣ ಇದ್ದ ಅಂತಂದರೆ ಯಾವನನ್ನೂ ಕೂಡ ಅವನನ್ನೇನು ಮಾಡೋದಿಲ್ಲ ಉತ್ತಮ ಅಂತ ಜಗತ್ತು ಪರಿಗಣನೆ ಮಾಡೋದಿಲ್ಲ. ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ಹೌ ಟು ಟ್ಯಾಕಲ್ ಎ ಪರ್ಸನ್. ಯಾಕೆ ಅಂದರೆ ಅಲ್ಲಿ ಎಲ್ಲವೂ ಕೂಡ ಬುದ್ಧಿವಂತಿಕೆಯಿಂದಲೇ ನಡಿಬೇಕಾದದ್ದು. ಅದಕ್ಕಂತಾನೆ ಆರ್ಯಾಹ ದೊಡ್ಡವನಾದಂಥವನು ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ, ತುಂಬ ವಿವೇಕಭರಿತವಾಗಿ ಆ ಪ್ರಸಂಗವನ್ನು ನಿರ್ವಹಣೆ ಮಾಡ್ತಾನೆ. ಪೂಜ್ಯಾಹ ನಿಜವಾಗಿಯೂ ನಾವು ಗೌರವಿಸಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಗುಣೋನ್ನತ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಇಂಥ ವ್ಯಕ್ತಿಗಳು. ಇವರು ಮಾನ್ಯರಾದಂಥವ್ರು. ಇವರು ಬಂದು ಕೂತ್ಕೋತಾರೆ ಅಂದ್ರೆ ನಾವು ನಿಂತುಕೊಂಡಿರಬೇಕು. ಪ್ರತ್ಯುತ್ಥೇಯಾಶ್ಚ, ಯಾಕೆ ಅವರು ದೊಡ್ಡವರಾಗಿರೋದೇ ಕಾರಣ. ಅರ್ಚಾಶ್ಚೈವ ಅಭಿವಾದ್ಯಾಶ್ಚ, ಇವರನ್ನು ಗೌರವಿಸಬೇಕು, ಇವರನ್ನು ಪೂಜಿಸಬೇಕು. ಅದಕ್ಕೆ ಬೇರೆದಿನ ಯಾವುದೋ ಒಂದು ಕಾಲ ಇದೆ ಅಲ್ಲ, ಪ್ರಾಪ್ತ ಕಾಲಂಚ ಮೇಮತಂ, ಅದು ಸರಿಯಾದಂಥದ್ದು ಇದೇ ಕಾಲ. ಆದ್ದರಿಂದಾಗಿ ಪೂಜ್ಯಂತಾಂ ಪೂಜನೀಯಾಶ್ಚ ಮಹಾಭಾಗಾಶ್ಚ ಪಾಂಡವಾಃ ನಹ್ಯೇತೆ ಕುಪಿತಾಃ ಶೇಷಂ ಕುರ್ಯುಃ ಆಶೀವಿಶೋಪಮಾಃ. ಇವರು ಪೂಜನೀಯರಾಗಿದ್ದಾರೆ, ಆದ್ದರಿಂದಾಗಿ ಪೂಜ್ಯರು, ಮಹಾಭಾಗ್ಯವಂತರಿದ್ದಾರೆ ಪಾಂಡವರು. ನಾವು ಅವ್ರಿಗೆ ಕೊಡೋದ್ರ ಮೂಲಕವಾಗಿ ಅವರೇನು ಭಾಗ್ಯವಂತರಾಗೋದಿಲ್ಲ. ನಾವು ಹೋಗಿ ಬೊಗಸೆ ನೀರನ್ನು ನಾವು ಸಮುದ್ರದಲ್ಲಿ ಅರ್ಘ್ಯ ಅಂತ ಬಿಟ್ಟರೆ ಸಮುದ್ರ ಹೆಚ್ಚಾಗ್ತದೆ ಅಂತೇನಿಲ್ಲ. ಎಲ್ಲಿ ನೀರು ತೊಗೊಂಡು ಬಿಟ್ಟಿರ್ತೀವಿ? ಸಮುದ್ರದ್ದೇ. ಎಲ್ಲಿಗೆ ಬಿಟ್ಟಿರ್ತೀವಿ? ಮತ್ತು ಅಂದಮೇಲೆ ಸಮುದ್ರದಲ್ಲಿ ಏನು ನೀರು ಹೆಚ್ಚಾಗೋದಿದೆ? ನಾವು ಗೌರವಿಸಿದ್ರು ಗೌರವಿಸದೇ ಇದ್ರೂ ಕೂಡ ಉತ್ತಮರಾದಂಥವ್ರು ಉತ್ತಮರೇ ಇರ್ತಾರೆ. ಉತ್ತಮರನ್ನು ಗೌರವಿಸುವುದರ ಮೂಲಕವಾಗಿ ನಾವು ಉತ್ತಮರಾಗ್ತೀವಿ. ಒಬ್ಬ ಯೋಗ್ಯನನ್ನು ಗುರುತಿಸಿ ಗೌರವಿಸೋದರ ಮೂಲಕವಾಗಿ ನಿನ್ನ ಸ್ಥಾನ ಉನ್ನತವಾಗ್ತದೆ ಹೊರತು ನೀ ಗುರುತಿಸಿದ್ರು ಗುರುತಿಸದೇ ಇದ್ರೂ ಅವನು ತನ್ನ ಔನ್ನತ್ಯವನ್ನು ತಾನು ಮಾಡತಕ್ಕಂತಹ ಉತ್ತಮವಾದ ಕೆಲಸಗಳ ಮೂಲಕವಾಗಿ ಸಂಪಾದನೆ ಮಾಡಿಕೊಂಡಿರ್ತಾನೆ. ನೀವು ತಲೆ ಎತ್ತಿ ನೋಡಿದರೆ ಸೂರ್ಯನ ಪ್ರಭಾ ಮಂಡಲ ಅಂತನ್ನೋದು ಕಾಣಿಸ್ತದೆ ಅಂತಿಲ್ಲ. ನೀವು ನೋಡಿದರೂ ನೋಡದೇ ಇದ್ರೂ ಸೂರ್ಯನಿಗೆ ಪ್ರಭೆ ಅಂತನ್ನೋದಿದೆ. ಆ ಪ್ರಭೆ ವಲಯಾಕಾರದಲ್ಲೇ ಇರ್ತದೆ, ಅದು ಪ್ರಪಂಚದ ಸುತ್ತಲೂ ಬೀಳ್ತದೆ ಅಂತನ್ನೋದು ಸತ್ಯವಾದದ್ದು. ನೋಡಿದರೆ ನಿಮಗೇನಾಗ್ತದೆ ಅಂದರೆ ಸೂರ್ಯ ದರ್ಶನ ಆಗ್ತದೆ ಅಷ್ಟೇ. ಅದಕ್ಕೋಸ್ಕರವಾಗಿ ಇದು ಮೊದಲನೇದ್ದು. ಅವರು ಪೂಜ್ಯರಾದಂಥವರು, ಅವರಿಗೆ ಮಾಡಲೇಬೇಕಾದಂಥದ್ದು. ಅದನ್ನು ಮಾಡೋದರ ಮೂಲಕವಾಗಿ ನಾವು ಉತ್ಕೃಷ್ಟರಾಗ್ತೀವಿ. ಮಾಡದೆ ಹೋದರೆ ಏನು ನಷ್ಟ ಅಂತ ಕೇಳಿದರೆ ಉತ್ತರ ಅಂತಾನೆ, ನಹ್ಯೇತೆ ಕುಪಿತಾಃ ಶೇಷಂ ಕುರ್ಯುಃ. ಇವರೇನಾದ್ರೂ ಕೋಪಾವಿಷ್ಟರಾದರು ಅಂತಂದರೆ ಇಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹಳ ಶಾಂತ ಸ್ವಭಾವದವರು.
ಅವ್ರು ಕೋಪಕ್ಕೆ ಬರದೇ ಇದ್ದವರು. ಆದರೆ ಕೋಪಕ್ಕೆ ಬಂದರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪಾಂಡವರು ಇನ್ನೆಷ್ಟು ಉತ್ಕೃಷ್ಟವಾದಂತಹ ಸ್ಥಾನದಲ್ಲಿರಬಹುದು. ಆದ್ದರಿಂದಾಗಿ ನಾವು ಶೀಘ್ರದಲ್ಲಿ ಏನು ಮಾಡೋಣ ಅಂತಂದರೆ ಈ ಯುಧಿಷ್ಠಿರನನ್ನು ಸಂತೋಷಪಡಿಸೋಣ. ಸಂತೋಷಪಡಿಸಿ ನಾವೇನು ಮಾಡ್ತೀವಿ ಅಂತಂದರೆ ಸ್ವತಃ ನನಗೆ ಅನುಭವಕ್ಕಿದೆ. ಏನಂತ, ಅರ್ಜುನ ಎಂಥ ಪರಾಕ್ರಮಿ, ಅರ್ಜುನನಿಗೆ ಕನ್ಯಾ ಕೊಡಬೇಕು ಅಂತ ನಾನು ಯಾಕೆ ಹೇಳಿದೆ, ಅರ್ಜುನ ಎಷ್ಟು ದೊಡ್ಡವನು ಅಂತ ಅನ್ನೋದು ನನಗೆ ಗೊತ್ತಿದೆ. ಜಾನಾಮ್ಯಹಂ ಇದಂ ಸರ್ವಂ ಯೇಷಾಂತು ಬಲಪೌರುಷಂ ಕುಲೇ ಚ ಜನ್ಮ ಮಹತಿ ಫಲ್ಗುನಸ್ಯ ಚ ವಿಕ್ರಮಂ. ಅರ್ಜುನ ಎಂಥ ಸಾಮರ್ಥ್ಯವಂತ ಅನ್ನೋ ಅಂತಹ ಜ್ಞಾನ ನನಗೆ ಸರಿಯಾಗಿ ಗೊತ್ತಿದೆ. ಅದನ್ನೇನು ಬೇರೆಯವ್ರು ಹೇಳಬೇಕಾಗಿಲ್ಲ. ಕಣ್ಣಾರೆ ನೋಡಿದ್ದೀನಿ, ಅದನ್ನು ಸ್ವತಃ ಅನುಭವಿಸಿದ್ದೀನಿ. ಸಾರಥಿಯಾಗಿ ಹೋಗಿದ್ದೆ, ಹೆಂಗೆ ಯುದ್ಧ ಮಾಡ್ತಾನೆ ಅಂತ ನೋಡಿದ್ದೀನಿ ನಾನು. ಆದ್ದರಿಂದಾಗಿ ಪ್ರಸಾದಯಾಮ ಭದ್ರಂತೆ ಸಹಪಾರ್ಥೈರ್ ಮಹಾತ್ಮಭಿಹಿ. ಎಲ್ಲ ಬೇರೆ ಪಾಂಡುಪುತ್ರರ ಜೊತೆಗೆ ಯುಧಿಷ್ಠಿರನನ್ನು ಚೆನ್ನಾಗಿ ಗೌರವಿಸೋಣ, ಗೌರವಿಸಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾನೆ. ಆಗ ವಿರಾಟ್ ರಾಜ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನು ಕರೆದುಬಿಟ್ಟು ಧರ್ಮರಾಜನ ಹತ್ತಿರದಲ್ಲಿ ಎತ್ತರದ ಸಿಂಹಾಸನದ ಮೇಲೆ ಧರ್ಮರಾಜ ಕೂತಿದ್ರೆ ತನ್ನ ಹೆಂಡತಿ ಮಕ್ಕಳನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಹೆಂಗೆ ದೇವ್ರ ದರ್ಶನಕ್ಕೆ ಹೋಗ್ತಾರಲ್ಲ ಆ ರೀತಿ ಹೋಗಿ ಕೈ ಮುಕ್ಕೊಂಡು ನಿಂತು ಮಾತಾಡ್ತಾನೆ. ಧರ್ಮರಾಜನನ್ನು ಸಂಬೋಧನೆ ಮಾಡಿ, ನಿನ್ನೆಯ ತನಕ ದೊಡ್ಡ ಉನ್ನತ ಸ್ಥಾನದಲ್ಲಿ ರಾಜ ಅಂತ ಯಾರನ್ನ ತಾನು ಗೌರವಿಸ್ತಿದ್ನೋ ಇವತ್ತವ ಕೈ ಮುಕ್ಕೊಂಡು ಬಂದು ನಿಂತರೆ ಧರ್ಮರಾಜ ಅವನನ್ನು ಯಾವ ರೀತಿ ಎದುರುಗೊಳ್ಳಬೇಕು. ಅಪರಾಧ ಮಾಡಿದ್ದಲ್ವಾ, ಅದಕ್ಕಾಗಿ ಕ್ಷಮೆ ಕೇಳಲಿಕ್ಕೆ ಬಂದಿದೆಯಾ ಅಂತ ಮಾತಾಡಿಸ್ಬೇಕಾ? ತಪ್ಪು ಮಾಡಿದ್ದೆಲ್ಲ ಮಾಡಬಾರ್ದಿತ್ತು ಅಂತ ಹೇಳಿ ಅವನಿಗೆ ತಿಳುವಳಿಕೆ ಹೇಳಬೇಕಾ? ಹೆಂಗೆ ನಡ್ಕೋಬೇಕು? ಧರ್ಮರಾಜನ ಘನತೆ ಅಂಥದ್ದು. ತಪ್ಪು ಅಂತ ಹೇಳಿ ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿ ತನ್ನನ್ನು ಕ್ಷಮೆಗೋಸ್ಕರವಾಗಿ ಯಾಚನೆ ಮಾಡಿದರೆ ಆ ಕ್ಷಮಾವನ್ನು ಎಷ್ಟು ಸೂಕ್ಷ್ಮವಾಗಿ ಪ್ರದಾನವನ್ನು ಮಾಡಬೇಕು, ಯಾವ ರೀತಿ ಕೊಟ್ಟರೆ ತನ್ನ ನಿಜವಾದಂತಹ ಘನತೆ ಜಗತ್ತಿನಲ್ಲಿ ಪ್ರಖ್ಯಾತವಾಗಿ ಉಳಿತದೆ. ಧರ್ಮರಾಜನ ಮಾತುಗಳು ಪ್ರತಿಯೊಂದು ಕೂಡ ಮಾರ್ಮಿಕವಾಗಿರ್ತಕ್ಕಂಥದ್ದು. ಏನು ಹೇಳ್ತಾನೆ ನಾಳಿನ ದಿವಸ